ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದ ಅಧ್ಯಕ್ಷ. ಸೊ ಇವತ್ತಿನ ವಿಡಿಯೋದಲ್ಲಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಹೊಸ ಚಾಪ್ಟರ್ ಶುರು ಮಾಡ್ತಾ ಇರ್ತೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಬಂದ್ಬಿಟ್ಟು ಸೊ ಕೆಮಿಸ್ಟ್ರಿ ಪೆಡಲ್ ಲಿಂಕ್ ಆಗ್ತಾ ಇರುತ್ತೆ. ಸೊ ಕೆಮಿಸ್ಟ್ರಿ ಇದು ಥರ್ಡ್ ಲೆಸನ್ ಆಗಿರುತ್ತೆ. ಸೊ ಕೆಮಿಸ್ಟ್ರಿ ಆಗಲೇ 2 ಲೆಸನ್ ಮುಗಿಸಿದೀವಿ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್, ಅದಾದ್ಮೇಲೆ ನಾವು ಇನ್ನೊಂದು ಲೆಸನ್ ಮುಗಿಸಿದೀವಿ, ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ಅನ್ನು ಮುಗಿಸಿದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಹೊಸ ಚಾಪ್ಟರ್ ಶುರು ಮಾಡ್ತಾ ಇರ್ತೀವಿ. ಸೊ ಇವಾಗ ಇದೇನಪ್ಪ ನೋಡಿರ್ತೀವಿ ಅಂದ್ರೆ, ಸೊ ಮೆಟಲ್ಸ್ ಅಂದ್ರೆ ಏನಂತ ನೋಡಿರ್ತೀವಿ, ನಾನ್ ಮೆಟಲ್ಸ್ ಅಂದ್ರೆ ಏನಂತ ನೋಡಿರ್ತೀವಿ, ಮತ್ತೆ ಈ ಚಾಪ್ಟರ್ ನಾವು ಮೆಟಲ್ಸ್ ಫಿಸಿಕಲ್ ಪ್ರಾಪರ್ಟೀಸ್ ಏನು, ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಏನು, ಮತ್ತೆ ಯಾವ ಮೆಟಲ್ ಜಾಸ್ತಿ ರಿಯಾಕ್ಟಿವ್ ಮತ್ತೆ ಯಾವ ಮೆಟಲ್ ಕಮ್ಮಿ ರಿಯಾಕ್ಟಿವ್. ಸೊ ಸಿಮಿಲರ್ ನಾವು ಆಸಿಡ್ ಬೇಸ್ ಅಲ್ಲಿ ಯಾವ ಆಸಿಡ್ ಸ್ಟ್ರಾಂಗ್ ಆಸಿಡ್ ಮತ್ತೆ ಯಾವ ಆಸಿಡ್ ವೀಕ್ ಆಸಿಡ್ ಅಂತ ನೋಡಿದ್ವಿ. ಇಲ್ಲಿ ಯಾವ ಮೆಟಲ್ಸ್ ಜಾಸ್ತಿ ರಿಯಾಕ್ಟಿವ್ ಇರುತ್ತೆ, ಯಾವ ಮೆಟಲ್ಸ್ ಕಮ್ಮಿ ರಿಯಾಕ್ಟಿವ್ ಇರುತ್ತೆ ಇದನ್ನ ನೋಡಿರ್ತೀವಿ. ಅದಾದ್ಮೇಲೆ ಮೆಟಲ್ಸ್ ನಾನ್ ಮೆಟಲ್ಸ್ ಜೊತೆ ಹೆಂಗ್ ರಿಯಾಕ್ಟ್ ಆಗ್ತಾ ಇರುತ್ತೆ ಇದನ್ನ ನೋಡ್ತಾ ಇರ್ತೀವಿ. ಅದಾದ್ಮೇಲೆ ನಮಗೆ ಸ್ವಲ್ಪ ಥಿಯರಿ ಪಾರ್ಟ್ ಬರುತ್ತೆ, ಮೆಟಲ್ಸ್ ಅನ್ನ ಹೆಂಗ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅದೆಲ್ಲ ಸ್ಟಡಿ ಮಾಡ್ತಾ ಇರ್ತೀವಿ. ಲಾಸ್ಟ್ ಅಲ್ಲಿ ಕರೋಷನ್ ಅಂತ ಒಂದು ಟಾಪಿಕ್ ಇದೆ, ಅದನ್ನ ನಾವು ಕಲಿತಾ ಇರ್ತೀವಿ. ಸೊ ಕರೋಷನ್ ನಾವು ಆಗಲೇ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಅಲ್ಲಿ ಕಲಿತಿದೀವಿ. ಸೊ ಇಲ್ಲಿ ಸ್ವಲ್ಪ ಡೀಟೇಲ್ ಕೊಟ್ಟಿದ್ದಾರೆ, ಆ ಲಾಸ್ಟ್ ಟಾಪಿಕ್ ನಾವು ಕಲಿತಾ ಇರ್ತೀವಿ. ಸೊ ಇವತ್ತಿನ ವಿಡಿಯೋ ನಾವು ರಿಯಾಕ್ಟಿವಿಟಿ ಸೀರೀಸ್ ಕಲಿತಾ ಇರ್ತೀವಿ. ಆಮೇಲೆ ನೆಕ್ಸ್ಟ್ ವಿಡಿಯೋ ನಾವು ಹೆಂಗೆ ಮೆಟಲ್ಸ್ ನಾನ್ ಮೆಟಲ್ಸ್ ರಿಯಾಕ್ಟ್ ಆಗ್ತಾ ಇರುತ್ತೆ, ಅದಾದ್ಮೇಲೆ ಮೆಟಲ್ಸ್ ಹೆಂಗೆ ಎಕ್ಸ್ಟ್ರಾಕ್ಟ್ ಆಯ್ತು ಸ್ವಲ್ಪ ಥಿಯರಿ ಪಾರ್ಟ್ ಓದ್ತಾ ಇರ್ತೀವಿ. ಅಂಡ್ ಕರೋಷನ್ ಲಾಸ್ಟ್ ಟಾಪಿಕ್ ನಾವು ಕಲಿತಾ ಇರ್ತೀವಿ. ಸೊ ಫಸ್ಟ್ ಇವಾಗ ನಮ್ಗೆ ಗೊತ್ತಿರಬೇಕು ಮೆಟಲ್ಸ್ ಅಂದ್ರೆ ಏನು ಮತ್ತೆ ನಾನ್ ಮೆಟಲ್ಸ್ ಅಂದ್ರೆ ಏನು ಅಂತ. ಸೊ ನಾನು ನಿಮ್ಗೆ ಇದನ್ನಾಗಲೇ ಹೇಳಿದ್ದೀನಿ. ಸೊ ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಷನ್ ಟಾಪಿಕ್ ಅಲ್ಲಿ ಸೊ ಆಲೋಚನೆ ಮಾಡ್ಬೇಕಾದ್ರೆ ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳಿದ್ದೆ ಒಂದು ವೇಲೆನ್ಸ್ ಹೆಂಗ್ ಕ್ರಿಯೇಟ್ ಮಾಡೋದು, ಮೆಟಲ್ ಅಂದ್ರೆ ಏನು, ನಾನ್ ಮೆಟಲ್ ಅಂದ್ರೆ ಏನು, ಎಲಿಮೆಂಟ್ಸ್ ಅಂದ್ರೆ ಏನು ಅಂತ. ಸೊ ಫಸ್ಟ್ ಎಲಿಮೆಂಟ್ಸ್ ಅಂದ್ರೆ ಏನು ನಿಮ್ಗೆ ಗೊತ್ತಿರಬೇಕು. ಸೊ ಎಲಿಮೆಂಟ್ಸ್ ಅಂದ್ರೆ ದೇ ಆರ್ ಟೈಪ್ ಆಫ್ ಸಬ್ಸ್ಟೆನ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಆಟಮ್. ಸೊ ಆಟಮ್ ಅಂತ ಅಂದ್ರೆ ಇಟ್ ಇಸ್ ಅ ಸ್ಮಾಲೆಸ್ಟ್ ಸಬ್ಸ್ಟೆನ್ಸ್ ವಿಚ್ ಕೆನಾಟ್ ಬಿ ಬ್ರೇಕ್ ಡೌನ್ ಇಂಟು ಸಿಂಪಲ್ ಸಬ್ಸ್ಟೆನ್ಸ್ ಅಂತ. ಸೊ ಅತಿ ಚಿಕ್ಕ ಏನು ಮೈನ್ಯೂಟ್ ಪಾರ್ಟಿಕಲ್ ಇದೆ ಅದನ್ನ ನಾವು ಆಟಮ್ ಅಂತ ಕರಿತೀವಿ. ಅದನ್ನ ನೀವು ಮತ್ತೆ ಬ್ರೇಕ್ ಮಾಡಕ್ಕಾಗಲ್ಲ ಇನ್ನ ಚಿಕ್ಕ ಪಾರ್ಟಿಗೆ, ಅದು ಆಟಮ್. ಆ ಒಂದೇ ಟೈಪ್ ಆಫ್ ಆಟಮ್ ಇಂದ ಮಾಡಿರೋದನ್ನ ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ ನಾವು ಎಲಿಮೆಂಟ್ಸ್ ಅಲ್ಲಿ ಫರ್ದರ್ ಕ್ಲಾಸಿಫೈ ಮಾಡಿದ್ರೆ ಸೊ ಎಲಿಮೆಂಟ್ಸ್ ಅಲ್ಲಿ ನಮಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಸಿಗ್ತಾ ಇರುತ್ತೆ. ಸೊ ಮೆಟಲ್ಸ್ ಅಂದ್ರೆ ಏನು, ನಾನ್ ಮೆಟಲ್ಸ್ ಅಂದ್ರೆ ಏನು ನೋಡ್ತಾ ಇರೋಣ. ಸೊ ಮೆಟಲ್ಸ್ ಅಂದ್ರೆ ದೇ ಆರ್ ದ ಎಲಿಮೆಂಟ್ಸ್ ವಿಚ್ ಆರ್ ಫಾರ್ಮ್ ಬೈ ಲೂಸಿಂಗ್ ಎಲೆಕ್ಟ್ರಾನ್ಸ್, ಅಥವಾ ನಮಗೆ ಎಲೆಕ್ಟ್ರಾನ್ಸ್ ಅನ್ನ ಕೊಟ್ಬಿಡುತ್ತೆ. ಸೊ ಮೆಟಲ್ಸ್ ನೀವು ಆ ತರ ಹಾಕ್ಬಿಟ್ಕೊಬಹುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಕಾಣಿಸ್ತದೆ ಲಿಥಿಯಂ. ಸೊ ನಿಮಗೆ ಪಿರಿಯಾಡಿಕ್ ಟೇಬಲ್ ನೋಡಿದ್ರೆ ನಿಮಗೆ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ನಿಮಗೆ 30 ಎಲಿಮೆಂಟ್ಸ್ ಅಂತ ನಿಮಗೆ ಜ್ಞಾಪಕ ಇರಬೇಕು. ನಾನು ಕೆಮಿಕಲ್ ರಿಯಾಕ್ಷನ್ ಈಕ್ವೇಷನ್ ಚಾಪ್ಟರ್ ಹೇಳಿದ್ದೀನಿ. ಸೊ ಫಸ್ಟ್ 30 ಎಲಿಮೆಂಟ್ಸ್ ಅಲ್ಲಿ ನಿಮಗೆ ರೈಟ್ ಸೈಡ್ ಏನ್ ಕಾಣಿಸ್ತಾ ಇರುತ್ತೆ ಅದು ಮೆಟಲ್ಸ್ ಆಗಿರುತ್ತೆ. ಲಾಸ್ಟ್ ರೋ ಏನಿರುತ್ತೆ 18th ರೋ ಅದು ನಿಮಗೆ ಬಂದ್ಬಿಟ್ಟು ನೋಬೆಲ್ ಗ್ಯಾಸಸ್ ಆಗಿರುತ್ತೆ. 17th ರೋ ಇಂದ ಮತ್ತೆ ನಿಮಗೆ ಸ್ವಲ್ಪ ಗ್ಯಾಪ್ ಇಂದ ಆಮೇಲೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಬೋರಾನ್ ಇಂದ, ಅಲ್ಲಿಂದ ಫ್ಯಾಮಿಲಿ ನಿಮಗೆ ನಾನ್ ಮೆಟಲ್ಸ್ ಆಗಿರುತ್ತೆ. ಮತ್ತೆ ನಿಮಗೆ ಸೆಮಿ ಮೆಟಲ್ಸ್ ಇರುತ್ತೆ. ಸೊ ಮೆಟಲ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ದೇ ಆರ್ ದ ಎಲಿಮೆಂಟ್ಸ್ ವಿಚ್ ಫಾರ್ಮ್ ಬೈ ಲೂಸಿಂಗ್ ಎಲೆಕ್ಟ್ರಾನ್ಸ್. ಫಾರ್ ಎಕ್ಸಾಂಪಲ್ ಲಿಥಿಯಂ ತಗೊಂಡ್ರೆ ಸೊ ಲಿಥಿಯಂ ಅಟಾಮಿಕ್ ನಂಬರ್ ಬಂದ್ಬಿಟ್ಟು 3. ಸೊ ನಾನು ಇದು ಆಕ್ಟೇಟ್ ಕಾನ್ಫಿಗರೇಷನ್ ಮಾಡಿದ್ರೆ ಮಧ್ಯ ನ್ಯೂಕ್ಲಿಯಸ್ ಇದೆ. ಫಸ್ಟ್ ಕೆ ಶೆಲ್ ಅಲ್ಲಿ ನನಗೆ 2 ಎಲೆಕ್ಟ್ರಾನ್ ಇದೆ, ಎಲ್ ಶೆಲ್ ಅಲ್ಲಿ ನನಗೆ 1 ಎಲೆಕ್ಟ್ರಾನ್ ಇದೆ. ಸೊ ಇವಾಗ ನಾನು ಇದು ಆಕ್ಟೇಟ್ ಕಾನ್ಫಿಗರೇಷನ್ ಇದು ಕಂಪ್ಲೀಟ್ ಮಾಡಬೇಕು. ಸೊ ಯಾವುದೇ ಎಲಿಮೆಂಟ್ ಯಾವಾಗ ಸ್ಟೇಬಲ್ ಆಗುತ್ತೆ ಅಂತಂದ್ರೆ ಅದು ಆಕ್ಟೇಟ್ ಕಾನ್ಫಿಗರೇಷನ್ ಅದು ಕಂಪ್ಲೀಟ್ ಮಾಡಿದ್ರೆ. ಆಕ್ಟೇಟ್ ಕಾನ್ಫಿಗರೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಔಟರ್ ಮೋಸ್ಟ್ ಶೆಲ್ ಏನಿರುತ್ತೆ ಅದರಲ್ಲಿ 8 ಎಲೆಕ್ಟ್ರಾನ್ಸ್ ಇರಬೇಕು. ಆಕ್ಟೇಟ್ ಅಂದ್ರೆ 8 ಅಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆ ಶೆಲ್, ಎಲ್ ಶೆಲ್, ಇದಕ್ಕೆ ಲಾಸ್ಟ್ ಶೆಲ್ ಬಂದ್ಬಿಟ್ಟು ಎಲ್ ಶೆಲ್. ಸೊ ಲಾಸ್ಟ್ ಶೆಲ್ ಅಲ್ಲಿ ನಮಗೆ 8 ಎಲೆಕ್ಟ್ರಾನ್ಸ್ ಇರಬೇಕು, ಅವಾಗ ಎಲಿಮೆಂಟ್ ಸ್ಟೇಬಲ್ ಆಗಿದೆ ಅಂತ ಅರ್ಥ. ಸೊ ಇವಾಗ ನನ್ನ ಒಂದಿದೆ, ಸೊ ಮತ್ತೆ ನಂಗೆ ಇವಾಗ ಇನ್ನ 7 ಬೇಕಾಗಿದೆ. ಸೊ ಇವಾಗ ಹೆಂಗಪ್ಪ ಇದನ್ನ ಥಿಂಕ್ ಮಾಡೋದು ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಂಗೆ ಇವಾಗ 7 ಎಲೆಕ್ಟ್ರಾನ್ ಬರಬೇಕು. ಸೊ 7 ಎಲೆಕ್ಟ್ರಾನ್ಸ್ ತಗೊಂಡ್ರೆ ನಾನು ಸ್ಟೇಬಲ್ ಆಗ್ತೀನಿ. ಇಲ್ಲ ಅಂತಂದ್ರೆ ಏನಪ್ಪಾ ಮಾಡ್ಬೋದು ಅಂತಂದ್ರೆ ಈ 1 ಎಲೆಕ್ಟ್ರಾನ್ ಏನಿದೆ ಇದನ್ನ ಕೊಟ್ಬಿಡ್ಬೇಕು. ಸೊ ಇದನ್ನ ಕೊಟ್ಬಿಟ್ರೆ ನಂಗೆ ಕೇಶಲ್ ಇರುತ್ತೆ. ಸೊ ಕೇಶಲ್ ಅಲ್ಲಿ ನಂಗೆ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಇವಾಗ ನೀವು ಕೇಳ್ಬೋದು ಆ ಕೇಶಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ ಸ್ಟೇಬಲ್ ಹೆಂಗಾಗುತ್ತೆ ಅಂತ. ಸೊ ಕೇಶಲ್ ಅಲ್ಲಿ ನಿಮ್ಗೆ ಆಗಲೇ ಗೊತ್ತಿದೆ ಎಲೆಕ್ಟ್ರಾನ್ಸ್ ಹೆಂಗಪ್ಪ ಫೀಲ್ ಆಗ್ತಾ ಇರುತ್ತೆ. ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು 2n² ಫಾರ್ಮುಲಾ ಅಲ್ಲಿ ಫೀಲ್ ಆಗ್ತಾ ಇರುತ್ತೆ. ಏನ್ ಬಂದ್ಬಿಟ್ಟು ನಂಬರ್ ಆಫ್ ಶೆಲ್ ಆಗಿರುತ್ತೆ. ಕೇಶಲ್ ಆಗಿದ್ರೆ 1, ಎಲ್ ಶೆಲ್ ಆಗಿದ್ರೆ 2. ಸೊ ಈ ತರ ನಂಬರ್ಸ್ ಆಫ್ ಶೆಲ್ ಆಗಿರುತ್ತೆ. ಸೊ ಕೇಶಲ್ ನಿಮಗೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಅಷ್ಟೇ ಇರಬಹುದು. ಸೊ ಕೇಶಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ಅದು ಸ್ಟೇಬಲ್ ಆಗಿರುತ್ತೆ. ಮಿಕ್ಕಿರೋ ಎಲ್ಲ ಶೆಲ್ ನಿಮಗೆ 8 ಎಲೆಕ್ಟ್ರಾನ್ಸ್ ಇರಲೇಬೇಕು. ಸೊ ಇವಾಗ 1 ಎಲೆಕ್ಟ್ರಾನ್ ಇದೆ ಔಟರ್ ಮೋಸ್ಟ್ ಅಲ್ಲಿ ಲಿಥಿಯಂಗೆ. ಆ 1 ಎಲೆಕ್ಟ್ರಾನ್ ಕೊಡೋದು ಈಸಿನಾ ಅಥವಾ 7 ಎಲೆಕ್ಟ್ರಾನ್ಸ್ ತಗೊಳ್ಳೋದು ಈಸಿನಾ? ಸೊ ಇದನ್ನ ನೀವು ಯೋಚನೆ ಮಾಡಿದ್ರೆ 1 ಕೊಡೋದು ಈಸಿ, 7 ತಗೊಳ್ಳೋದಕ್ಕಿಂತ. ಸೊ ಅದಕ್ಕೆ ಏನ್ ಮಾಡ್ತಾರೆ ಲಿಥಿಯಂ ಈ 1 ಎಲೆಕ್ಟ್ರಾನ್ಸ್ ಏನಿದೆ ಎಲೆಕ್ಟ್ರಾನ್ ಕೊಟ್ಬಿಡುತ್ತೆ. ಕೊಟ್ಬಿಟ್ಟು ಏನಾಗುತ್ತೆ ಇದು ಬಂದ್ಬಿಟ್ಟು ಸ್ಟೇಬಲ್ ಆಗುತ್ತೆ. ಹೆಂಗೆ ಕೊಟ್ಬಿಟ್ಟು ಜಸ್ಟ್ ಈ ತರ ಫಾರ್ಮ್ ಆಗುತ್ತೆ. ಕೇಶಲ್ ಅಲ್ಲಿ ಬರೀ 2 ಎಲೆಕ್ಟ್ರಾನ್ಸ್ ಇದೆ. ಸೊ ಇದು ಆಕ್ಟೇಟ್ ಕಾನ್ಫಿಗರೇಷನ್ ಪೂರ ಆಗಿದೆ. ಸೊ ಅದಕ್ಕೆ ಇದು ಸ್ಟೇಬಲ್ ಆಗಿದೆ. ಸೊ ಇದು ಲಿಥಿಯಂ ಬಿಟ್ಟು ಒಂದು ಮೆಟಲ್ ಆಯ್ತು. ಸೊ ಹೆಂಗೆ ಮೆಟಲ್ ಆಯ್ತು ನಿಮಗೆ ಕಾಣಿಸ್ತಾ ಇದೆ. ಇದು ಎಲೆಕ್ಟ್ರಾನ್ಸ್ ಈ ಔಟರ್ ಮೋಸ್ಟ್ ಅಲ್ಲಿ ಎಲೆಕ್ಟ್ರಾನ್ ಇದೆ ಅದನ್ನ ಇದು ಲೂಸ್ ಮಾಡ್ತಾ ಇದೆ. ಸೊ ಇದನ್ನ ನಾವು ಮೆಟಲ್ಸ್ ಅಂತ ಕರಿತೀವಿ. ಸಿಮಿಲರ್ಲಿ ನೀವು ಕ್ಯಾಲ್ಸಿಯಂ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು, ಲಿಥಿಯಂ ಆಗಿರ್ಬೋದು ಡಿಸ್ಕಸ್ ಮಾಡಿದೀವಿ, ಸೋಡಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಇದೆಲ್ಲ ಹೆಂಗ್ ಫಾರ್ಮ್ ಆಗ್ತಾ ಇದೆ ಅಂತಂದ್ರೆ ದೇ ಆರ್ ಫಾರ್ಮ್ ಬೈ ಲೂಸಿಂಗ್ ಎಲೆಕ್ಟ್ರಾನ್ಸ್. ಸೊ ಇವನ್ ಡ್ರೈವ್ ಕೂಡ ಮಾಡಬಹುದು. ಫಾರ್ ಎಕ್ಸಾಂಪಲ್ ಸೋಡಿಯಂಗೆ, ಪೊಟ್ಯಾಷಿಯಂಗೆಲ್ಲ ಇದರ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೆದ್ಬಿಟ್ಟು ನಿಮ್ಗೆ ನೋಡಿರ್ತೀರಾ ನಿಮಗೆ ಜಾಸ್ತಿ ಔಟರ್ ಮೋಸ್ಟ್ ಅಲ್ಲಿ ಜಾಸ್ತಿ ಎಲೆಕ್ಟ್ರಾನ್ಸ್ ಇರಲ್ಲ, 1 ಅಥವಾ 2 ಇರುತ್ತೆ. ಸೊ 1, 2 ಏನ್ ಮಾಡುತ್ತೆ ಅದು ಎಲೆಕ್ಟ್ರಾನ್ಸ್ ಅನ್ನ ಕೊಟ್ಬಿಡುತ್ತೆ. ಕೊಟ್ಬಿಟ್ಟು ಅದು ಸ್ಟೇಬಲ್ ಆಗುತ್ತೆ. ಅದಕ್ಕೆ ನಾವು ಮೆಟಲ್ಸ್ ಅಂತ ಕರಿತೀವಿ. ಇವಾಗ ನಾನ್ ಮೆಟಲ್ಸ್ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ ನಾನ್ ಮೆಟಲ್ಸ್ ಅಂದ್ರೆ ಎಲಿಮೆಂಟ್ಸ್ ವಿಚ್ ಆರ್ ಫಾರ್ಮ್ ಬೈ ಗೇನಿಂಗ್ ಎಲೆಕ್ಟ್ರಾನ್ಸ್. ನಾನ್ ಮೆಟಲ್ಸ್ ಬಂದ್ಬಿಟ್ಟು ಎಲೆಕ್ಟ್ರಾನ್ಸ್ ತಗೊಂತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಫ್ಲೋರಿನ್. ಸೊ ಫ್ಲೋರಿನ್ ಅಟಾಮಿಕ್ ನಂಬರ್ ಬಂದ್ಬಿಟ್ಟು 9 ಆಗಿದೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ನಂಗೆ ಮತ್ತೆ ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ. ಮತ್ತೆ ಎಲ್ ಶೆಲ್ ಅಲ್ಲಿ 1, 2, 3, 4, 5, 6, 7 ಶೆಲ್ ನಂಗೆ ಫಿಲ್ ಆಗಿದೆ.
ಸೊ ಇವಾಗ ನೀವು ನೋಡಿದ್ರೆ ಆಕ್ಟೇಟ್ ಕಾನ್ಫಿಗರೇಷನ್ ಫಿಲ್ ಮಾಡಬೇಕು. ಸೊ ಇವಾಗ ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ಸೊ ಇವಾಗ ಔಟರ್ ಮೋಸ್ಟ್ ಅಲ್ಲಿ 7 ಎಲೆಕ್ಟ್ರಾನ್ಸ್ ಇದೆ. ಸೊ ಆಕ್ಟೇಟ್ ಅಂದ್ರೆ 8 ಇರಬೇಕು. ಸೊ ನಮ್ಮ ಹತ್ರ 7 ಇದೆ, ನಂಗೆ ಇವಾಗ ಎಷ್ಟು ಬೇಕು? 1 ಬೇಕು. ಸೊ ಇವಾಗ ನೀವು ಹೆಂಗ್ ಥಿಂಕ್ ಮಾಡ್ಬೋದು ಅಂತಂದ್ರೆ, ಸೊ 7 ಇದೆ, ನಮಗೆ 8 ಬೇಕಾಗಿರೋದು 1 ತಗೋಬೇಕು. ಸೊ 1 ತಗೊಂಡ್ಬಿಟ್ರೆ ಇದು ಆಕ್ಟೇಟ್ ಕಾನ್ಫಿಗರೇಷನ್ ಪೂರ ಆಗುತ್ತೆ. ಇಲ್ಲ ಅಂತಂದ್ರೆ ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ಈ 7 ಎಲೆಕ್ಟ್ರಾನ್ಸ್ ಕೊಟ್ಬಿಡ್ಬೇಕು. ಸೊ ಇವಾಗ 1 ತಗೊಳ್ಳೋದು ಈಸಿನಾ ಅಥವಾ 7 ಕೊಡೋದು ಕಷ್ಟನಾ ಅಂತಂದ್ರೆ, ಸೊ 1 ತಗೊಳ್ಳೋದು ಈಸಿನಾ ಅಥವಾ 7 ಕೊಡೋದು ಈಸಿನಾ ಅಂತ ನೀವು ಕಂಪೇರ್ ಮಾಡಿದ್ರೆ 1 ತಗೊಳ್ಳೋದು ಈಸಿ ಕಂಪೇರಿಟಿವ್ಲಿ 7 ಕೊಡೋಕ್ಕಿನ್ನ. ಸೊ ಏನ್ ಮಾಡ್ತೇನೆ ಅಂದ್ರೆ, ಈ ಫ್ಲೋರಿನ್ ಇಲ್ಲಿ 7 ಎಲೆಕ್ಟ್ರಾನ್ಸ್ ಅಲ್ಲಿ 1 ಎಲೆಕ್ಟ್ರಾನ್ ಬೇರೆ ಯಾವ್ದು ಮೆಟೀರಿಯಲ್ ತಗೊಂಡು ಇಲ್ಲಿ ಒಂದು ಎಲೆಕ್ಟ್ರಾನ್ ತಗೊಂಡ್ಬಿಟ್ಟಿದ್ದು ಆಕ್ಟೇಟ್ ಕಾನ್ಫಿಗರೇಷನ್ ನ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಸೊ ಫಸ್ಟ್ 7 ಇತ್ತು, ಇವಾಗ 1 ಎಲೆಕ್ಟ್ರಾನ್ ತಗೊಂಡ್ಬಿಟ್ಟು ಔಟರ್ ಮೋಸ್ಟ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ. ಸೊ ಇದು ನಾವು ನಾನ್ ಮೆಟಲ್ಸ್ ಅಂತ ಕರಿತೀವಿ. ನಾನ್ ಮೆಟಲ್ಸ್ ಅಂದ್ರೆ ದೇ ಆರ್ ಎಲಿಮೆಂಟ್ಸ್ ವಿಚ್ ಆರ್ ಫಾರ್ಮ್ ಬೈ ಗೇನಿಂಗ್ ಎಲೆಕ್ಟ್ರಾನ್ಸ್. ಸೊ ಇದು ನಮ್ಮ ನಾನ್ ಮೆಟಲ್ಸ್ ಆಗಿರುತ್ತೆ. ಸೊ ಇದಿಷ್ಟು ನಿಮಗೆ ಡೆಫಿನೇಷನ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೀವು ಯಾವ್ದೇ ನಾನ್ ಮೆಟಲ್ ತಗೊಂಡ್ರು ಅದು ಎಲೆಕ್ಟ್ರಾನ್ಸ್ ತಗೊಂತಾ ಇರುತ್ತೆ. ಫ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು, ಇದೆಲ್ಲ ನಿಮ್ಮ ನಾನ್ ಮೆಟಲ್ಸ್ ಆಗಿರುತ್ತೆ. ಸೊ ಇವಾಗ ನಾವು ಮೆಟಲ್ಸ್ ಅಂತ ಹೇಳೋದು, ನಾನ್ ಮೆಟಲ್ಸ್ ಅಂತ ಹೇಳೋದು ನಿಮಗೆ ಅರ್ಥ ಆಗಿದೆ. ನೆಕ್ಸ್ಟ್ ನಾವು ಇವಾಗ ಫಿಸಿಕಲ್ ಪ್ರಾಪರ್ಟೀಸ್ ನೋಡ್ಬೇಡ. ಸೊ ಫಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಮೆಟಲ್ಸ್ ನೋಡಕ್ ಹೆಂಗಿರುತ್ತೆ, ಶೈನಿ ಆಗಿರುತ್ತಾ, ಹಾರ್ಡ್ ಆಗಿರುತ್ತಾ, ಮೆಲ್ಟಿಂಗ್ ಪಾಯಿಂಟ್ ಏನಿರುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಏನಿರುತ್ತೆ, ಇದೆಲ್ಲ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾವು ಮೆಟಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ನಾನ್ ಮೆಟಲ್ಸ್ ಕೂಡ ಹಂಗೆ ಇರುತ್ತೆ. ಸೊ ಮೆಟಲ್ಸ್ ಏನಪ್ಪಾ ಅಂತಂದ್ರೆ, ಸೊ ಫಸ್ಟ್ ಬಂದ್ಬಿಟ್ಟು ಲಸ್ಟರ್. ಸೊ ಮೆಟಲ್ಸ್ ಅಲ್ಲಿ ಲಸ್ಟರ್ ಪ್ರಾಪರ್ಟೀಸ್ ತೋರಿಸ್ತಾ ಇರುತ್ತೆ. ಲಸ್ಟರ್ ಅಂತಂದ್ರೆ ಏನಂದ್ರೆ ಶೈನಿಂಗ್ ಪ್ರಾಪರ್ಟೀಸ್ ಅಂತ. ನೀವು ಯಾವ್ದೇ ಒಂದು ಮೆಟಲ್ ನೋಡಿದ್ರೆ ಅದು ನಿಮಗೆ ಶೈನಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಪೆನ್ ಮೆಟಲ್ ಅಂತ ಅಂದ್ರೆ, ಸೊ ಈ ಮೆಟಲ್ ನಿಮಗೆ ಶೈನ್ ಆಗ್ತಾ ಇರುತ್ತೆ. ನಿಮಗೆ ನೀವು ಕಂಡುಹಿಡಿಬಹುದು, ನೋಡಿದ ತಕ್ಷಣ ಇದು ಅಕಸ್ಮಾತ್ ಶೈನ್ ಆಗ್ತಾ ಇದ್ರೆ ನೀವು ಮೆಟಲ್ ಅಂತ ಕಂಡುಹಿಡಿಬಹುದು. ಅಕಸ್ಮಾತ್ ಶೈನ್ ಆಗ್ಲಿಲ್ಲ ಅಂತಂದ್ರೆ ಅದನ್ನ ನೀವು ನಾನ್ ಮೆಟಲ್ ಅಂತ ಕರಿಬಹುದು. ಸೊ ನಾನ್ ಮೆಟಲ್ಸ್ ಬಂದ್ಬಿಟ್ಟು ಶೈನಿ ಆಗಿರಲ್ಲ, ಆ ಶೈನಿಂಗ್ ಪ್ರಾಪರ್ಟಿನ ನಾವು ಲಸ್ಟರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೆಟಲ್ಸ್ ಹಾರ್ಡ್ ಇರುತ್ತೆ. ಸೊ ಮೆಟಲ್ಸ್ ನೀವು ಯಾವ್ದೇ ತಗೊಂಡ್ರು, ಸೊ ಮೆಟಲ್ಸ್ ತುಂಬಾ ಹಾರ್ಡ್ ಇರುತ್ತೆ, ನೀವು ಅದನ್ನ ಹೊಡೆದಾಗಲ್ಲ. ಸೊ ಇದು ಮೆಟಲ್ ಫಿಸಿಕಲ್ ಪ್ರಾಪರ್ಟೀಸ್ ಆಗಿದೆ. ನಾನ್ ಮೆಟಲ್ಸ್ ಬಂದ್ಬಿಟ್ಟು ಹಾರ್ಡ್ ಆಗಿರಲ್ಲ, ಅದು ಮುರಿದೋಗ್ತಾ ಇರುತ್ತೆ, ಬಿಟಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೆಟಲ್ಸ್ ಮ್ಯಾಲಿಯಬಿಲಿಟಿ. ಸೊ ಮ್ಯಾಲಿಯಬಿಲಿಟಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ನೀವು ಮೆಟಲ್ಸ್ ಅನ್ನ ಏನೇ ತಗೊಂಡ್ರು ಅನ್ಕೊಳ್ಳೋಣ, ಒಂದು ಸರ್ಕಲ್ ಶೇಪ್ ಅಲ್ಲಿ ಮೆಟಲ್ ತಗೊಂಡಿದ್ದೀರಾ ಅಂತ, ಇದು ನೀವು ಶೀಟ್ ಕನ್ವರ್ಟ್ ಮಾಡಬೇಕು, ತಿನ್ ಶೀಟ್ ಕನ್ವರ್ಟ್ ಮಾಡಬೇಕು. ಸೊ ನೀವು ಇದನ್ನ ಏನೋ ಮಾಡ್ತೀರಾ, ತಿನ್ ಶೀಟ್ ಕನ್ವರ್ಟ್ ಮಾಡ್ತೀರಾ. ಸೊ ಈ ತರ ಪ್ರಾಪರ್ಟಿನ ನೀವು ಯಾವ್ದೇ ಒಂದು ಮೆಟಲ್ ತಗೊಂಡು ತಿನ್ ಶೀಟ್ಸ್ ಗೆ ಕನ್ವರ್ಟ್ ಮಾಡೋದನ್ನ ಮ್ಯಾಲಿಯಬಿಲಿಟಿ ಅಂತ ಕರೀತಾರೆ. ಸೊ ಮೆಟಲ್ಸ್ ನೀವು ಕನ್ವರ್ಟ್ ಮಾಡಬಹುದು ತಿನ್ ಶೀಟ್ಸ್ ಗೆ, ನೀವು ನಾನ್ ಮೆಟಲ್ಸ್ ನೀವು ಕನ್ವರ್ಟ್ ಮಾಡಕ್ಕಾಗಲ್ಲ ತಿನ್ ಶೀಟ್ಸ್ ಗೆ. ಸೊ ನೆಕ್ಸ್ಟ್ ಡಕ್ಟಿಲಿಟಿ. ಸೊ ಡಕ್ಟಿಲಿಟಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಫಸ್ಟ್ ನಾವು ಮ್ಯಾಲಿಯಬಿಲಿಟಿ ಅಂದ್ರೇನು, ತಿನ್ ಶೀಟ್ಸ್ ಗೆ ಅದನ್ನ ಮಾಡಬಹುದು, ಕನ್ವರ್ಟ್ ಮಾಡಬಹುದು. ಡಕ್ಟಿಲಿಟಿ ಅಂತಂದ್ರೆ ಒಂದು ಮೆಟಲ್ ನ ನೀವು ತಿನ್ ವೈರ್ಸ್ ಕನ್ವರ್ಟ್ ಮಾಡಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೇ ಒಂದು ಸರ್ಕಲ್ ಮೆಟಲ್ ತಗೊಂಡ್ರೆ ಇದನ್ನ ನೀವು ವೈರ್ ಕನ್ವರ್ಟ್ ಮಾಡಬಹುದು, ಉದ್ದು ವೈರ್ ಕನ್ವರ್ಟ್ ಮಾಡಬಹುದು. ಸೊ ಇದು ಮೆಟಲ್ಸ್ ಅಲ್ಲಿ ಪಾಸಿಬಲ್ ಇದೆ, ಅದಕ್ಕೆ ಇದನ್ನ ಈ ಪ್ರಾಪರ್ಟಿಗೆ ನಾವು ಒಂದು ಹೆಸರು ಕೊಡ್ತೀವಿ, ಆ ಹೆಸರು ಬಂದ್ಬಿಟ್ಟು ಡಕ್ಟಿಲಿಟಿ ಆಗಿರುತ್ತೆ. ನಾನ್ ಮೆಟಲ್ಸ್ ಅಲ್ಲಿ ಡಕ್ಟಿಲಿಟಿ ಪ್ರಾಪರ್ಟಿ ಇದನ್ನ ತೋರಿಸ್ತಾ ಇರಲ್ಲ. ಸೊ ಇದು ಒಂದು ಪ್ರಾಪರ್ಟಿ ಆಗಿದೆ. ಸೊ ಫಾರ್ ಎಕ್ಸಾಂಪಲ್ ನೀವು ಕೇಳಿದ್ರೆ ಎಷ್ಟು ಉದ್ದ ಆಗ್ಬೋದು ಅಂತಂದ್ರೆ, 1 ಗ್ರಾಮ್ ಗೋಲ್ಡ್ ಇಂದ ನೀವು 2 ಕಿಲೋಮೀಟರ್ ತನಕ ನೀವು 1 ಗ್ರಾಮ್ ಗೋಲ್ಡ್ ತಗೊಂಡು ನೀವು 2 ಕಿಲೋಮೀಟರ್ ತನಕ ನೀವು ವೈರ್ ಅನ್ನ ಮಾಡಬಹುದು. ಸೊ ನಿಮ್ಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ಏನಪ್ಪಾ ಇದು ತಲೆ ಶೂಟ್ ಆಗ್ತದಾನೆ, ಸುಳ್ಳು ಹೇಳ್ತದಾನೆ ಅಂತ. ಬಟ್ ಇದು ಒಂದು ಫ್ಯಾಕ್ಟ್ ಆಗಿದೆ. 1 ಕಿಲೋ ನೀವು ಎನ್ಸಿಡಿ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಬಹುದು, 1 ಗ್ರಾಮ್ ಗೋಲ್ಡ್ ಇಂದ 2 ಕಿಲೋಮೀಟರ್ ಉದ್ದ ವೈರ್ ಅನ್ನ ನೀವು ಮಾಡ್ತಾ ಇರಬಹುದು. ಸೊ ನಿಮ್ಗೆ ಎನ್ಸಿಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಇವಾಗ ಎಲೆಕ್ಟ್ರಿಸಿಟಿ ಮತ್ತೆ ಹೀಟ್ ಕಂಡಕ್ಟಿವಿಟಿ ಮೆಟಲ್ಸ್ ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ಸೊ ಮೆಟಲ್ಸ್ ಬಂದ್ಬಿಟ್ಟು ಜನರಲಿ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆಗಿರ್ತಾರೆ, ಅಂಡ್ ಎಲೆಕ್ಟ್ರಿಸಿಟಿ ಕೂಡ ಮೆಟಲ್ಸ್ ಕಂಡಕ್ಟ್ ಮಾಡುತ್ತೆ. ವೈಟ್ ನಾನ್ ಮೆಟಲ್ಸ್ ಬಂದ್ಬಿಟ್ಟು ಬ್ಯಾಡ್ ಕಂಡಕ್ಟರ್ಸ್ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರೋ ಪ್ರಾಪರ್ಟೀಸ್ ಹೆಂಗಿದೆ ಅಂತ. ಸೊ ಮೆಟಲ್ ಏನೇನ್ ಪ್ರಾಪರ್ಟೀಸ್ ಎಕ್ಸಿಬಿಟ್ ಮಾಡ್ತದೆ, ನಾನ್ ಮೆಟಲ್ಸ್ ಅದನ್ನೆಲ್ಲ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಲಸ್ಟರ್ ಪ್ರಾಪರ್ಟಿ ತಗೊಂಡ್ರೆ ಮೆಟಲ್ ಶೈನ್ ಆಗ್ತಾ ಇರುತ್ತೆ, ನಾನ್ ಮೆಟಲ್ ಶೈನೇ ಆಗಲ್ಲ. ಹಾರ್ಡ್ನೆಸ್ ತಗೊಂಡ್ರೆ ಮೆಟಲ್ ಹಾರ್ಡ್ ಇರುತ್ತೆ, ನಾನ್ ಮೆಟಲ್ ಹಾರ್ಡ್ ಇರಲ್ಲ. ಸೊ ಆಪೋಸಿಟ್ ಇದೆ. ಸೊ ನೀವು ಒಂದನ್ನ ಮ್ಯಾಪ್ ಮಾಡ್ಕೊಂಡ್ರೆ ಇನ್ನೊಂದು ಆರಾಮ್ಸೆ ಬರೀಬಹುದು. ಸೊ ಮೆಟಲ್ಸ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಇರುತ್ತೆ, ಅಂಡ್ ಎಲೆಕ್ಟ್ರಿಸಿಟಿ ಕೂಡ, ಅಂಡ್ ಇದಕ್ಕೆ ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ನಾನ್ ಮೆಟಲ್ಸ್ ಗೆ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಸೊ ಇವಾಗ ನೀವು ಗುಡ್ ಕಂಡಕ್ಟರ್, ಸೊ ಮೆಟಲ್ಸ್ ಅಲ್ಲಿ ಬೆಸ್ಟ್ ಹೀಟ್ ಯಾವ್ದಪ್ಪ ಕಂಡಕ್ಟ್ ಮಾಡುತ್ತೆ ಅಂತಂದ್ರೆ, ಸೊ ಸಿಲ್ವರ್ ಮತ್ತೆ ಕಾಪರ್ ಆಗಿರುತ್ತೆ. ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಬಂದ್ಬಿಟ್ಟು ಲೆಡ್ ಮತ್ತೆ ನಿಮ್ಮ ಮರ್ಕ್ಯೂರಿ ಆಗಿರುತ್ತೆ. ಸೊ ಎನ್ಸಿಡಿ ಟೆಕ್ಸ್ಟ್ ಬುಕ್ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಯಾವ್ದಪ್ಪ ಮೆಟಲ್ ಅಲ್ಲಿ, ಸಿಲ್ವರ್ ಮತ್ತೆ ಕಾಪರ್. ಮತ್ತೆ ನಮಗೆ ಯಾವ್ದು ಪೂರ್ ಕಂಡಕ್ಟರ್ ಆಫ್ ಹೀಟ್ ಏನಪ್ಪಾ ಅಂತಂದ್ರೆ ಲೆಡ್ ಮತ್ತೆ ಮರ್ಕ್ಯೂರಿ. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಸೊನಾರಸ್ ಪ್ರಾಪರ್ಟಿ ಅಂತ. ಸೊ ಏನಪ್ಪಾ ಸೊನಾರಸ್ ಅಂತಂದ್ರೆ, ಒಂದ್ ಮೆಟಲ್ ತಗೊಳ್ಳೋಣ, ಒಂದ್ ಮೆಟಲ್ ತಗೊಂಡು ನೀವು ಹೊಡೆದ್ರೆ ನಿಮ್ಗೆ ಸೌಂಡ್ ಬರ್ತಾ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಸೌಂಡ್ ಬಂದ್ರೆ ಆ ಪ್ರಾಪರ್ಟಿ ನಾವು ಸೊನಾರಸ್ ಅಂತ ಕರಿತೀವಿ. ಸೊ ಏನು ಯಾವ್ದೋ ಮೆಟಲ್ ತಗೊಂಡ್ರೆ ಅದನ್ನ ಹೊಡಿಬೇಕು, ಯಾವ್ದೋ ಮೆಟಲ್ ಇಂದ ಏನೇನೋ ತಗೊಂಡು ಹೊಡೆದ್ರೆ ನಿಮ್ಗೆ ಸೌಂಡ್ ಬರ್ತಾ ಇರುತ್ತೆ, ಆ ಪ್ರಾಪರ್ಟಿ ನಾವು ಸೊನಾರಸ್ ಅಂತ ಕರಿತೀವಿ. ಸೊ ಮೆಟಲ್ ಸೊನಾರಸ್ ಆಗಿರುತ್ತೆ, ಅಂದ್ರೆ ನಮಗೆ ಹೊಡೆದ ತಕ್ಷಣ ಸೌಂಡ್ ಕೊಡುತ್ತೆ. ನಾನ್ ಮೆಟಲ್ಸ್ ನಮಗೆ ಹೊಡೆದ ತಕ್ಷಣ ಸೌಂಡ್ ಕೊಡಲ್ಲ, ಮುರಿದೋಗುತ್ತೆ ಅದು. ಸೊ ಇದು ನಾನ್ ಮೆಟಲ್ಸ್ ಆಗಿರುತ್ತೆ. ಸೊ ಮೆಟಲ್ಸ್ ಹೆಂಗಪ್ಪ ಎಕ್ಸಿಸ್ಟ್ ಆಗುತ್ತೆ, ನಮ್ಮ ಜನರಲಿ ಮೆಟಲ್ಸ್ ಹೆಂಗೆ ಎಕ್ಸಿಸ್ಟ್ ಆಗುತ್ತೆ, ನಮ್ಮ ಎನ್ವೈರನ್ಮೆಂಟ್ ಅಲ್ಲಿ ರೂಮ್ ಟೆಂಪರೇಚರ್ ಏನಂದ್ರೆ, ಸೊ ಮೆಟಲ್ಸ್ ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ ನಮ್ಮ ರೂಮ್ ಟೆಂಪರೇಚರ್ ಅಲ್ಲಿ. ನಾನ್ ಮೆಟಲ್ಸ್ ತಗೊಂಡ್ರೆ ಇದು ಐದರ್ ಸಾಲಿಡ್ ಆರ್ ಗ್ಯಾಸಸ್ ಆಗಿರುತ್ತೆ. ಸೊ ಐದರ್ ಸಾಲಿಡ್ ಆಗಿರುತ್ತೆ ಇಲ್ಲ ಗ್ಯಾಸಸ್ ಆಗಿರುತ್ತೆ. ಸೊ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇದು ಇಷ್ಟು ಫಿಸಿಕಲ್ ಪ್ರಾಪರ್ಟೀಸ್ ಆಯ್ತು. ಇವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಎಕ್ಸೆಪ್ಷನ್ಸ್ ಇರುತ್ತೆ.
ಸೊ ಎಕ್ಸೆಪ್ಷನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಇವಾಗ ನಾವೇನ್ ಮಾಡಿ ಇಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಿದ್ವಿ, ಲಸ್ಟರ್ ಆಗಿರ್ಬೋದು, ಹಾರ್ಡ್ನೆಸ್ ಆಗಿರ್ಬೋದು, ಮೇಲೆಬಿಲಿಟಿ ಆಗಿರ್ಬೋದು. ಒಂದೊಂದು ಹೇಳ್ತೀನಿ ನಾವು ಏನ್ ಡಿಸ್ಕಸ್ ಮಾಡಿದ್ವಿ, ಸ್ವಲ್ಪ ಜಾಸ್ತಿ ಮೆಟಲ್ಸ್ ಹಾರ್ಡ್ ಇರತ್ತೆ ಅಂತ. ಸೊ ಒಂದೊಂದು ಮೆಟಲ್ ಹಾರ್ಡೇ ಇರಲ್ಲ, ಅಂದ್ರೆ ಇದು ಎಕ್ಸೆಪ್ಷನ್ ಆಗಿದೆ. ಸ್ವಲ್ಪ ಎಲ್ಲಾ ಮೆಟಲ್ಸ್ ಹಾರ್ಡೇ ಇರುತ್ತೆ, ಒಂದೊಂದು ಹಾರ್ಡ್ ಇರಲ್ಲ. ಸೊ ಆ ತರ ಯಾವ್ದು ಅಂತ ನಾವು ಸ್ವಲ್ಪ ಎಕ್ಸಾಂಪಲ್ಸ್ ಇದೆ, ಅದನ್ನ ನೋಡ್ಬಿಡೋಣ. ಸೊ ಫಸ್ಟ್ ಯಾವ್ದಪ್ಪ ಎಕ್ಸೆಪ್ಷನ್ಸ್ ಅಂತ ನಾವು ನೋಡಿದ್ರೆ ಮರ್ಕ್ಯೂರಿ. ಸೊ ಮರ್ಕ್ಯೂರಿ ಬಂದ್ಬಿಟ್ಟು ಒಂದು ಮೆಟಲ್ ಆಗಿದೆ. ಸೊ ಇದೇನಪ್ಪ, ನಾವು ಮೆಟಲ್ ಏನ್ ಗೊತ್ತು, ಯಾವ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಮೆಟಲ್ ಜನರಲಿ ಸಾಲಿಡ್ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗ್ತಾ ಇರುತ್ತೆ. ಸೊ ಈ ಮರ್ಕ್ಯೂರಿ ಬಂದ್ಬಿಟ್ಟು ಎಲ್ಲಪ್ಪ ಎಕ್ಸಿಸ್ಟ್ ಆಗುತ್ತೆ ಅಂತಂದ್ರೆ, ಇದು ಬಂದ್ಬಿಟ್ಟು ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಸೊ ನಮ್ಗೆ ಗೊತ್ತು ಮೆಟಲ್ಸ್ ಯಾವಾಗಲೂ ಸಾಲಿಡ್ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಬಟ್ ಇದೆ ಮರ್ಕ್ಯೂರಿ ಬಂದ್ಬಿಟ್ಟು ಎಕ್ಸೆಪ್ಷನ್ ಆಗಿದೆ. ಸೊ ಈ ಮರ್ಕ್ಯೂರಿ ಮಾತ್ರ ಬಂದ್ಬಿಟ್ಟು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗ್ತಾ ಇದೆ. ಸೊ ಇದು ನಿಮ್ಗೆ ಗೊತ್ತಾಗ್ತದೆ ಡಿಫ್ರೆನ್ಸ್ ಏನು ಅಂತ. ಸೊ ಎಕ್ಸೆಪ್ಷನ್ ಅಂದ್ರೆ ಏನಂತ ನಿಮ್ಗೆ ಮೀನಿಂಗ್ ಗೊತ್ತಾಗಿದೆ. ನೆಕ್ಸ್ಟ್ ಗ್ಯಾಲಿಯಂ ನಿಮಗೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಸೀಶಿಯಮ್ ಕೂಡ ನಿಮಗೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಬಟ್ ನಮ್ಗೆ ಏನ್ ಗೊತ್ತು, ಮೆಟಲ್ಸ್ ಗೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಮತ್ತೆ ಹೈ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಬಟ್ ಗ್ಯಾಲಿಯಂ ಮೆಟಲ್ ಮತ್ತೆ ಸೀಶಿಯಂ ಮೆಟಲ್ ಗೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಸೊ ಇದು ಅದೇ ಎಕ್ಸೆಪ್ಷನ್ ಆಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಯೋಡಿನ್. ಸೊ ಅಯೋಡಿನ್ ಬಂದ್ಬಿಟ್ಟು ಒಂದು ನಾನ್ ಮೆಟಲ್ ಆಗಿರುತ್ತೆ, ಬಟ್ ಯಾವ ತರ ಇರುತ್ತೆ, ಇದು ಲಸ್ಟರ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಲಸ್ಟರ್ ಪ್ರಾಪರ್ಟೀಸ್ ಅಂದ್ರೆ ಏನಪ್ಪಾ ಅಂದ್ರೆ, ಲಸ್ಟರ್ ಅಂತಂದ್ರೆ ಶೈನಿಂಗ್ ಅಂತ. ಸೊ ನಮ್ಗೆ ಏನ್ ಗೊತ್ತು, ಮೆಟಲ್ಸ್ ಬಂದ್ಬಿಟ್ಟು ಜನರಲಿ ಲಸ್ಟರ್ಸ್ ಇರುತ್ತೆ, ಮೆಟಲ್ ಶೈನಿಂಗ್ ಆಗ್ತಾ ಇರುತ್ತೆ, ನಾನ್ ಮೆಟಲ್ಸ್ ಶೈನಿಂಗ್ ಆಗ್ತಾ ಇರಲ್ಲ. ಬಟ್ ಇಲ್ಲಿ ನಾವು ನೋಡಿದ್ರೆ ಅಯೋಡಿನ್. ಸೊ ಅಯೋಡಿನ್ ಬಂದ್ಬಿಟ್ಟು ಲಸ್ಟರ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡ್ತಾರೆ, ಬಟ್ ಅಯೋಡಿನ್ ಬಂದ್ಬಿಟ್ಟು ಒಂದು ನಾನ್ ಮೆಟಲ್. ಸೊ ಇದೊಂದು ಎಕ್ಸೆಪ್ಷನ್ ಆಯ್ತು. ಸೊ ಇಲ್ಲಿ ನಾನು ನಿಮ್ಗೆ ಹೇಳಿದೆ ಗ್ಯಾಲಿಯಂ ಮತ್ತೆ ಸೀಶಿಯಂ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂತ. ಸೊ ಇದೆಷ್ಟು ಲೋ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ, ನೀವು ಗ್ಯಾಲಿಯಂ ಮೆಟಲ್ ಮತ್ತೆ ನಿಮ್ಮ ಸೀಶಿಯಂ ಮೆಟಲ್ ನೀವು ಪಾಮಲ್ಲಿ ಇಟ್ಕೊಂಡ್ರೆ ಅಲ್ಲೇ ಕರ್ಗೋಗ್ಬಿಡುತ್ತೆ. ಸೊ ಅಷ್ಟು ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಅದಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಬನ್. ಸೊ ಕಾರ್ಬನ್ ಏನಾಗುತ್ತೆ ಅಂತಂದ್ರೆ, ಒಂದು ನಾನ್ ಮೆಟಲ್ ಆಗಿರುತ್ತೆ, ಇಟ್ ಎಕ್ಸಿಸ್ಟ್ ಇನ್ ಡಿಫರೆಂಟ್ ಫಾರ್ಮ್ ಅಲೋಟ್ರೋಪಿ. ಇಲ್ಲಿ ಜಸ್ಟ್ ಒಂದು ಪಾಯಿಂಟ್ ನೋಡ್ತಾ ಇದೀವಿ ಕಾರ್ಬನ್ ಬಗ್ಗೆ. ಸೊ ಕಾರ್ಬನ್ ಎಷ್ಟೊಂದು ಫಾರ್ಮ್ಸ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಅದನ್ನ ನಾವು ಅಲೋಟ್ರೋಪ್ಸ್ ಅಂತ ಕರಿತೀವಿ. ಕಾರ್ಬನ್ ನೀವು ಯಾವ್ದಾದ್ರು ಕೇಳಿದ್ರೆ ಡೈಮಂಡ್ ಆಗಿರ್ಬೋದು, ಗ್ರಾಫೈಟ್ ಆಗಿರ್ಬೋದು. ಸೊ ಡೈಮಂಡ್ ಬಂದ್ಬಿಟ್ಟು ಒಂದು ಅಲೋಟ್ರೋಪ್ ಆಫ್ ಕಾರ್ಬನ್ ಆಗಿದೆ, ಗ್ರಾಫೈಟ್ ಕೂಡ ಒಂದು ಅಲೋಟ್ರೋಪ್ ಆಫ್ ಕಾರ್ಬನ್ ಆಗಿದೆ. ಏನಪ್ಪ ಅಲೋಟ್ರೋಪ್ ಅಂತಂದ್ರೆ, ಅಲೋಟ್ರೋಪ್ಸ್ ಅಂತಂದ್ರೆ ಅದು ಒಂದು ಕಾರ್ಬನ್ ಬಂದ್ಬಿಟ್ಟು ಎಷ್ಟೊಂದು ಫಾರ್ಮ್ ಅಲ್ಲಿ ಡಿಫ್ರೆಂಟ್ ಆಗಿ ಎಕ್ಸಿಸ್ಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಈಚೆ ಕಡೆ ಬಂದ್ರೆ ನಾನು ಇನ್ನೊಂದ್ ತರ ಕಾಣಿಸ್ತಾ ಇರ್ಬೋದು, ಅಂದ್ರೆ ಇಲ್ಲೊಂದ್ ತರ ಮಾತಾಡ್ತೀನಿ, ಅಲ್ಲೊಂದ್ ತರ ಮಾತಾಡ್ತೀನಿ. ಸೊ ಅದರ ಎಷ್ಟೊಂದು ಪರ್ಸೆಂಟ್ ನೋಡಿರ್ತೀರಾ. ಸೊ ಅಲ್ಲಿ ಡಿಫ್ರೆಂಟ್ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಸೊ ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಅವ್ರು ಕಾಣಿಸ್ತಾ ಇದ್ದಾರೆ. ಸೊ ನಿಮ್ಗೆ ಅದು ಅಲೋಟ್ರೋಪ್ ಆಗಿರುತ್ತೆ. ಆ ತರ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ನಾನು ಆ ತರ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೈಮಂಡ್. ಸೊ ಹಾಗೆ ಹೇಳಿದೆ ಡೈಮಂಡ್ ಅಂತ. ಡೈಮಂಡ್ ಬಂದ್ಬಿಟ್ಟು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್, ನ್ಯಾಚುರಲ್ ಸಬ್ಸ್ಟೆನ್ಸ್. ನಾನು ನಿಮ್ಗೆ ಆಗ ಹೇಳಿದೆ ನಾನ್ ಮೆಟಲ್ಸ್ ಜನರಲಿ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಆಗಿರಲ್ಲ, ಮುಡಿದ ತಕ್ಷಣ ಹೊಡೆದೋಗುತ್ತೆ ಅಂತ. ಬಟ್ ಇದೊಂದು ಎಕ್ಸೆಪ್ಷನ್ ಆಗಿದೆ. ಕಾರ್ಬನ್ ಅಲ್ಲಿ ಒಂದು ಅಲೋಟ್ರೋಪ್ ಡೈಮಂಡ್, ಆ ಡೈಮಂಡ್ ಬಂದ್ಬಿಟ್ಟು ನ್ಯಾಚುರಲ್ ಆಗಿ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಫೈಟ್. ಗ್ರಾಫೈಟ್ ಏನಪ್ಪಾ ಅಂತಂದ್ರೆ, ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಸೊ ನಮ್ಗೆ ಗೊತ್ತು ಜನರಲಿ ನಾನ್ ಮೆಟಲ್ಸ್ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ, ಬಟ್ ಕಾರ್ಬನ್ ಅಲೋಟ್ರೋಪ್ ಆದ ಗ್ರಾಫೈಟ್ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಇದೇನೇ ಕಂಡಕ್ಟ್ ಮಾಡುತ್ತೆ. ಸೊ ಇದೇ ಆ ಡೈಮಂಡ್ ಏನಕ್ಕೆ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಅಂತ ನಾವು ಕಾರ್ಬನೈಡೇಟ್ ಕಾಂಪೌಂಡ್ಸ್ ಅಲ್ಲಿ ನಾವು ಆ ಚಾಪ್ಟರ್ ನಾವು ಕಲಿತಾ ಇರ್ತೀವಿ. ಸೊ ಗ್ರಾಫೈಟ್ಸ್ ಅಲ್ಲಿ ಲೇಯರ್ ವೈಸ್ ಇರುತ್ತೆ. ಸೊ ಲೇಯರ್ ವೈಸ್ ಸ್ಟ್ರಕ್ಚರ್ಸ್ ಇರುತ್ತೆ. ಆ ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು ಆ ಲೇಯರ್ ವೈಸ್ ಮೂವ್ ಆಗೋಕೆ ಅದು ಫ್ರೀ ಆಗಿ ಇರುತ್ತೆ. ಸೊ ಆ ಲೇಯರ್ ಮಧ್ಯೆ ಮೂವ್ ಆಗುತ್ತೆ ಎಲೆಕ್ಟ್ರಾನ್ಸ್, ಅದಕ್ಕೆ ಇದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಆಗ್ತಾ ಇರುತ್ತೆ. ಸೊ ಇವಾಗ ಅರ್ಥ ಇಲ್ಲ ತಲೆ ಕೆಡಿಸ್ಕೊಂಬೇಡಿ, ಇದು ನಾವು ಕಾರ್ಬನೈಡೇಟ್ ಕಾಂಪೌಂಡ್ ಚಾಪ್ಟರ್ ಅಲ್ಲಿ ಡೀಟೇಲ್ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಕಲೈ ಮೆಟಲ್ಸ್ ಆರ್ ಸಾಫ್ಟ್. ಸೊ ಆಲ್ಕಲೈ ಮೆಟಲ್ಸ್ ಅಂತಂದ್ರೆ ನಿಮ್ಗೆ ಆಗಲೇ ಹೇಳಿದೆ ಗ್ರೂಪ್ 1 ಎಲಿಮೆಂಟ್ಸ್. ಗ್ರೂಪ್ 1 ಎಲಿಮೆಂಟ್ಸ್ ನಾವು ಆಲ್ಕಲೈ ಮೆಟಲ್ಸ್ ಅಂತ ಕರಿತೀವಿ. ಯಾವ್ಯಾವುದು ಅಂತಂದ್ರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಇದೆಲ್ಲ ನಮ್ಮ ಆಲ್ಕಲೈ ಮೆಟಲ್ಸ್ ಆಗಿದೆ. ಇದಕ್ಕೆ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಡೆನ್ಸಿಟಿ ಇರುತ್ತೆ. ಸೊ ನಮ್ಗೆ ಏನ್ ಗೊತ್ತು, ಜನರಲಿ ಮೆಟಲ್ಸ್ ಗೆ ಜನರಲಿ ಜಾಸ್ತಿ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಅಂಡ್ ಹೈ ಡೆನ್ಸಿಟಿ ಇರುತ್ತೆ. ಸೊ ಇಲ್ಲಿ ಏನಪ್ಪ ಎಕ್ಸೆಪ್ಷನ್ ಅಂತಂದ್ರೆ, ಆಲ್ಕಲೈ ಮೆಟಲ್ಸ್ ಗೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಅಂಡ್ ಲೋ ಡೆನ್ಸಿಟಿ ಇರುತ್ತೆ. ಇದು ಎಷ್ಟು ಸಾಫ್ಟ್ ಅಂಡ್ ಜನರಲಿ ಇದು ಸಾಫ್ಟ್ ಇರುತ್ತೆ. ಸೊ ಎಷ್ಟು ಸಾಫ್ಟ್ ಇರುತ್ತೆ ಅಂತಂದ್ರೆ, ನೀವು ಚಾಕು ತಗೊಂಡು ಇಲ್ಲಿ ಆಲ್ಕಲೈ ಮೆಟಲ್ಸ್ ನೀವು ಕಟ್ ಕೂಡ ಮಾಡಬಹುದು. ಸೊ ಇದಿಷ್ಟು ನಮ್ಮ ಎಕ್ಸೆಪ್ಷನ್ಸ್ ಆಗಿದೆ. ಸೊ ಇವಾಗ ಎಕ್ಸೆಪ್ಷನ್ ಏನಪ್ಪಾ ಅಂತಂದ್ರೆ, ಸೊ ಮೆಟಲ್ಸ್ ನಾವು ಇಷ್ಟು ಪ್ರಾಪರ್ಟೀಸ್ ಅಲ್ಲಿ ನೋಡಿದ್ವಿ. ಸೊ ಇಷ್ಟು ಪ್ರಾಪರ್ಟೀಸ್ ಅಲ್ಲಿ ಮೆಟಲ್ಸ್ ಈ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡುತ್ತೆ ಅಂತ. ಅಂದ್ರೆ ಮೆಟಲ್ ಜನರಲಿ ಹಾರ್ಡ್ ಇರುತ್ತೆ. ಎಲ್ಲಾ ಮೆಟಲ್ಸ್ ನೋಡಿದ್ರೆ ಒಂದು 100 ಮೆಟಲ್ ತಗೊಂಡ್ರೆ ಅದ್ರಲ್ಲಿ ನಿಮ್ಗೆ 90 ಮೆಟಲ್ ನಿಮ್ಗೆ 95 ಮೆಟಲ್ಸ್ ನಿಮ್ಗೆ ಹಾರ್ಡ್ ಇರುತ್ತೆ, ಒಂದು 5 ಮೆಟಲ್ಸ್ ನಿಮ್ಗೆ ಸಾಫ್ಟ್ ಇರುತ್ತೆ. ಆ ಸಾಫ್ಟ್ ಯಾವ್ದಪ್ಪ ಅಂತ ನಾವಿಲ್ಲಿ ನೋಡ್ತಾ ಇರ್ತೀವಿ. ಸೊ ಇದು ನಮ್ಮ ಎಕ್ಸೆಪ್ಷನ್ಸ್ ಆಗಿದೆ. ಸೊ ಇದಿಷ್ಟು ನಾವು ಫಿಸಿಕಲ್ ಪ್ರಾಪರ್ಟೀಸ್ ಆಗಿದೆ ನಮ್ಮ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಇವಾಗ ನಾವು ಕೆಮಿಕಲ್ ಪ್ರಾಪರ್ಟೀಸ್ ನೋಡ್ತಾ ಇರೋಣ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಇವಾಗ ಮೆಟಲ್ ಬಂದ್ಬಿಟ್ಟು ಏರ್ ಜೊತೆ ಹೆಂಗ್ ರಿಯಾಕ್ಟ್ ಆಗುತ್ತೆ, ಮೆಟಲ್ ಬಂದ್ಬಿಟ್ಟು ವಾಟರ್ ಜೊತೆ ರಿಯಾಕ್ಟ್ ಹೆಂಗ್ ಆಗುತ್ತೆ, ಮೆಟಲ್ ಬಂದ್ಬಿಟ್ಟು ಆಸಿಡ್ ಜೊತೆ ಹೆಂಗ್ ರಿಯಾಕ್ಟ್ ಆಗ್ತಾ ಇರುತ್ತೆ, ಯಾವ್ಯಾವ ಮೆಟಲ್ ಜಾಸ್ತಿ ರಿಯಾಕ್ಟಿವ್ ಇರುತ್ತೆ, ಯಾವ್ಯಾವ ಮೆಟಲ್ಸ್ ಕಮ್ಮಿ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಸೊ ರಿಯಾಕ್ಟಿವಿಟಿ ಸೀರೀಸ್ ನೋಡ್ತಾ ಇರ್ತೀವಿ. ಸೊ ರಿಯಾಕ್ಟಿವಿಟಿ ಸೀರೀಸ್ ನಾವು ಮಾಡಬೇಕು ಅಂತಂದ್ರೆ, ಅಂದ್ರೆ ಯಾವ ಮೆಟಲ್ ಜಾಸ್ತಿ ರಿಯಾಕ್ಟಿವ್, ಯಾವ ಮೆಟಲ್ ಕಮ್ಮಿ ರಿಯಾಕ್ಟಿವ್ ಅಂತ. ಸೊ ಫಸ್ಟ್ ನಾವು ಎಲ್ಲ ಜೊತೆ ಏರ್ ಜೊತೆ, ವಾಟರ್ ಜೊತೆ, ಆಸಿಡ್ ಜೊತೆ ನಾವು ರಿಯಾಕ್ಟ್ ಮಾಡ್ತಾ ಹೋಗ್ಬೇಕು. ಅಂಡ್ ಎಲ್ಲ 3 ಎಕ್ಸ್ಪೆರಿಮೆಂಟ್ ಬೇಸಸ್ ಮೇಲೆ ನಾವು ಒಂದು ಟೇಬಲ್ ನ ಪ್ರಿಪೇರ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇವಾಗ ಕೆಮಿಕಲ್ ಪ್ರಾಪರ್ಟೀಸ್ ರಿಯಾಕ್ಷನ್ ವಿತ್ ಏರ್ ನೋಡೋಣ. ಒಂದು ಮೆಟಲ್ ಬಂದ್ಬಿಟ್ಟು ಏರ್ ಜೊತೆ ಹೆಂಗ್ ರಿಯಾಕ್ಟ್ ಆಗ್ತಾ ಇರುತ್ತೆ ಅಂತ ನೋಡ್ತಾ ಇರೋಣ. ಸೊ ಇವಾಗ ಜನರಲಿ ನಾವು ಆಸಿಡ್ ಬೇಸಿಸ್ ನೋಡಿದ್ವಿ ರಿಯಾಕ್ಷನ್, ಅದೇ ತರ ನೀವು ಓದ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆಸಿಡ್ ಪ್ಲಸ್ ಬೇಸ್ ಗಿವ್ ಸಾಲ್ಟ್ ಪ್ಲಸ್ ವಾಟರ್. ಸೊ ಇಲ್ಲಿ ಅಷ್ಟೇ ಮೆಟಲ್ ಪ್ಲಸ್ ಆಕ್ಸೈಡ್ ಗಿವ್ ಮೆಟಲ್ ಆಕ್ಸೈಡ್. ಸೊ ಇದೆಲ್ಲ ಎಕ್ಸ್ಪೆರಿಮೆಂಟ್ ಬೇಸಸ್ ಆಗಿದೆ. ಸೊ ನಾವು ಒಂದು ಮೆಟಲ್ ತಗೊಂಡು ಒಂದು ಆಕ್ಸಿಜನ್ ಜೊತೆ ನಾವು ಟ್ರೀಟ್ ಮಾಡಿದಾಗ ನಮಗೆ ಮೆಟಲ್ ಆಕ್ಸೈಡ್ ಸಿಗ್ತಾ ಇರುತ್ತೆ. ಸೊ ಇದು ಎಕ್ಸ್ಪೆರಿಮೆಂಟ್ ಬೇಸ್ಡ್, ನೀವು ಸ್ವಲ್ಪ ಅಲ್ಲಿ ಹೇಳ್ತೀನಿ. ಸ್ವಲ್ಪ ಎಕ್ಸ್ಪೆರಿಮೆಂಟ್ ಬೇಸ್ ಇರೋದ್ರಿಂದ ಸೈಂಟಿಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ನಮಗೆ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ, ನಾವು ಇದನ್ನು ಬ್ಯಾಟ್ ಮಾಡಲೇಬೇಕು. ಸೊ ಮೆಟಲ್ ಪ್ಲಸ್ ಆಕ್ಸಿಜನ್ ಗಿವ್ ಮೆಟಲ್ ಆಕ್ಸೈಡ್. ಸೊ ಎಕ್ಸಾಂಪಲ್ ನೋಡಿದ್ರೆ ಕಾಪರ್.
ಸೊ ಕಾಪರ್ ಮೆಟಲ್ ನೀವು ಆಕ್ಸಿಜನ್ ರಿಯಾಕ್ಟ್ ಮಾಡಿದ್ರೆ ನಿಮಗೆ ಕಾಪರ್ ಆಕ್ಸೈಡ್ ಸಿಗ್ತಾ ಇರುತ್ತೆ. ಸೊ CuO ನಿಮಗೆ ಗೊತ್ತು CuO ಹೆಂಗ್ ಬರೋದು ಅಂತ, ಕಾಪರ್ ವೇಲೆನ್ಸಿ +2 ಆಕ್ಸಿಜನ್ ವೇಲೆನ್ಸಿ -2. ಸೊ 2 ಕ್ಯಾನ್ಸಲ್ ಆಗುತ್ತೆ, CuO. ಇದನ್ನ ನಾವು ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಷನ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಸೊ ನೆಕ್ಸ್ಟ್ ಅಲ್ಯೂಮಿನಿಯಂ ಒಂದು ಮೆಟಲ್ ಆಗಿದೆ. ಆಕ್ಸಿಜನ್ ಬಂದ್ಬಿಟ್ಟು ರಿಯಾಕ್ಟ್ ಮಾಡಿದ್ರೆ ಮೆಟಲ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಮೆಟಲ್ ಆಕ್ಸೈಡ್. ಮೆಟಲ್ ಆಕ್ಸೈಡ್ ಯಾವ್ದಪ್ಪ, ಅಲ್ಯೂಮಿನಿಯಂ ಆಕ್ಸೈಡ್ ಸಿಗ್ತಾ ಇರುತ್ತೆ, Al2O3. ಸೊ ಇವಾಗ ನಮ್ಗೆ ಏನಪ್ಪ ಜನರಲಿ ಗೊತ್ತು, ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಹೆಂಗ್ ಗೊತ್ತು ನಮ್ಗೆ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಂತ? ಸೊ ನಾವು ಆಸಿಡ್ ಬೇಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಆಸಿಡ್ ಪ್ಲಸ್ ಬೇಸ್ ಗಿವ್ಸ್ ಸಾಲ್ಟ್ ಪ್ಲಸ್ ವಾಟರ್. ಸೊ ಅದಾದ್ಮೇಲೆ ನಾವು ಇನ್ನೊಂದು ಏನಪ್ಪ ನೋಡಿದ್ವಿ ಅಂತಂದ್ರೆ, ಸೊ ಮೆಟಲ್ ಆಕ್ಸೈಡ್ ಪ್ಲಸ್ ಆಸಿಡ್ ಗಿವ್ಸ್ ಸಾಲ್ಟ್ ಪ್ಲಸ್ ವಾಟರ್. ಸೊ ಎರಡು ರಿಯಾಕ್ಷನ್ ನೋಡಿದ್ವಿ. ಸೊ ಎರಡು ರಿಯಾಕ್ಷನ್ ನೀವು ಕಂಪೇರ್ ಮಾಡಿದ್ರೆ ವಾಟರ್ ಜಾಗದಲ್ಲಿ ವಾಟರ್ ಇದೆ, ಸಾಲ್ಟ್ ಜಾಗದಲ್ಲಿ ಸಾಲ್ಟ್ ಇದೆ, ಮತ್ತೆ ನಮ್ಗೆ ಆಸಿಡ್ ಜಾಗದಲ್ಲಿ ಆಸಿಡ್ ಇದೆ, ಬೇಸ್ ಜಾಗದಲ್ಲಿ ನಮ್ಗೆ ಏನಪ್ಪಾ ಇದೆ ಅಂತಂದ್ರೆ ನಮ್ಗೆ ಮೆಟಲ್ ಆಕ್ಸೈಡ್ ಇದೆ. ಸೊ ನೀವು ಎರಡು ರಿಯಾಕ್ಷನ್ ಕಂಪೇರ್ ಮಾಡಿದಾಗ ನಮಗೆ ಗೊತ್ತಾಯ್ತು ಮೆಟಲ್ ಆಕ್ಸೈಡ್ ಇಸ್ ಬೇಸಿಕ್ ಇನ್ ನೇಚರ್ ಅಂತ. ಸೊ ಯಾರ್ಯಾರು ನಿಮ್ಗೆ ಅರ್ಥ ಆಗಿಲ್ಲ, ನಾನು ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಅಲ್ಲೋಗಿ ನೋಡಬಹುದು. ಇಲ್ಲೂ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಆಸಿಡ್ ಫಸ್ಟ್ ರಿಯಾಕ್ಷನ್ ಮಾಡೋದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೆಕೆಂಡ್ ರಿಯಾಕ್ಷನ್ ಮೆಟಲ್ ಆಕ್ಸೈಡ್ ಪ್ಲಸ್ ಆಸಿಡ್ ಗಿವ್ ಸಾಲ್ಟ್ ಪ್ಲಸ್ ವಾಟರ್. ಈ ಎರಡು ರಿಯಾಕ್ಷನ್ ನೀವು ಕಂಪೇರ್ ಮಾಡಿದ್ರೆ ನೀವು ನೋಡಬಹುದು ಆಸಿಡ್ ಜಾಗದಲ್ಲಿ ಆಸಿಡ್ ಇದೆ, ಎ ಅಂದ್ರೆ ಆಸಿಡ್, ಬಿ ಅಂದ್ರೆ ಬೇಸ್, ಎಸ್ ಅಂದ್ರೆ ಸಾಲ್ಟ್. ಸೊ ಆಸಿಡ್ ಜಾಗದಲ್ಲಿ ಆಸಿಡ್ ಇದೆ, ಸಾಲ್ಟ್ ಜಾಗದಲ್ಲಿ ಸಾಲ್ಟ್ ಇದೆ, ವಾಟರ್ ಜಾಗದಲ್ಲಿ ವಾಟರ್ ಇದೆ, ಬೇಸ್ ಜಾಗದಲ್ಲಿ ನಮಗೆ ಮೆಟಲ್ ಆಕ್ಸೈಡ್ ಕಾಣಿಸ್ತಾ ಇದೆ. ಸೊ ಮೆಟಲ್ ಆಕ್ಸೈಡ್ ಇರೋದ್ರಿಂದ ನಮ್ಗೆ ಅದೆರಡು ಕಂಪೇರ್ ಮಾಡಿದ್ರೆ ನಾವು ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಂತ ನಾವು ಕನ್ಕ್ಲೂಡ್ ಮಾಡ್ತಾ ಹೋಗ್ಬೋದು. ಬಟ್ ಏನಪ್ಪಾ ಆಗುತ್ತೆ ಅಂತಂದ್ರೆ, ನಮ್ಗೆ ಏನ್ ಎಕ್ಸೆಪ್ಷನ್ ಇದೆ ಅಂತಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಅಂಡ್ ಜಿಂಕ್ ಆಕ್ಸೈಡ್. ಇದೇನಾಗುತ್ತೆ, ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಬೇಸಿಕ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ನಮಗೆ ಪ್ರಾಡಕ್ಟ್ಸ್ ಅನ್ನ ಕೊಡುತ್ತೆ. ಸೊ ಈ ತರ ಯಾವ ಸಬ್ಸ್ಟೆನ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ ಮತ್ತೆ ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೆ, ಈ ತರ ಸಬ್ಸ್ಟೆನ್ಸ್ ನಾವು ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ಕರೀತಾ ಇರ್ತೀವಿ. ಸೊ ಆಂಫೋಟರಿಕ್ ಆಕ್ಸೈಡ್ಸ್ ಅಂದ್ರೆ ಏನು, ಆಕ್ಸೈಡ್ ವಿಚ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ ಅಂಡ್ ಬೇಸ್ ಅಂಡ್ ಗಿವ್ ಸಮ್ ಪ್ರಾಡಕ್ಟ್ಸ್ ಆರ್ ನೋನ್ ಆಸ್ ಆಂಫೋಟರಿಕ್ ಆಕ್ಸೈಡ್. ಎಕ್ಸಾಂಪಲ್ ಅಲ್ಯೂಮಿನಿಯಂ ಆಕ್ಸೈಡ್, ಜಿಂಕ್ ಆಕ್ಸೈಡ್. ಸೊ ರಿಯಾಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಸ್ಟಡಿ ಮಾಡೋಣ NCERT ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಅಲ್ಯೂಮಿನಿಯಂ ಆಕ್ಸೈಡ್ Al2O3 ರಿಯಾಕ್ಟ್ಸ್ ವಿತ್ HCl ನಮ್ಮ ಆಸಿಡ್ ಆಗಿದೆ, ರಿಯಾಕ್ಟ್ ಮಾಡಿದಾಗ ನಿಮಗೆ ಅಲ್ಯೂಮಿನಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಸಿಗ್ತಾ ಇರುತ್ತೆ. ಸಿಮಿಲರ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಬೇಸ್ ರಿಯಾಕ್ಟ್ ಮಾಡಿದಾಗ ನಿಮಗೆ ಸೋಡಿಯಂ ಅಲ್ಯೂಮಿನೇಟ್ NaAlO2 ಸಿಗ್ತಾ ಇರುತ್ತೆ ಪ್ಲಸ್ ವಾಟರ್ ನಿಮಗೆ ಸಿಗ್ತಾ ಇರುತ್ತೆ. ಈ ರಿಯಾಕ್ಷನ್ ನೀವು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ನಮ್ಗೆ ಏನಪ್ಪಾ ಗೊತ್ತು ಅಂತಂದ್ರೆ, ಸೊ ಮೆಟಲ್ ಆಕ್ಸೈಡ್ ಜನರಲಿ ಏನಾಗಿರುತ್ತೆ ಅಂದ್ರೆ ಇನ್ಸಾಲ್ಯುಬಲ್ ಇನ್ ವಾಟರ್ ಆಗುತ್ತೆ, ಅಂದ್ರೆ ವಾಟರ್ ಅಲ್ಲಿ ಅದು ಸಾಲ್ಯುಬಲ್ ಆಗಿರಲ್ಲ. ಬಟ್ ನಾವ್ ಏನಪ್ಪಾ ನೋಡ್ತೀವಿ ಅಂತಂದ್ರೆ ಆಲ್ಕಲೈ ಮೆಟಲ್ಸ್ ಯಾವ್ದಪ್ಪ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಬಂದ್ಬಿಟ್ಟು ಸೊ ಇದೆರಡು ವಾಟರ್ ಅಲ್ಲಿ ಡಿಸಾಲ್ವ್ ಆಗುತ್ತೆ, ಡಿಸಾಲ್ವ್ ಆಗ್ಬಿಟ್ಟು ಆಲ್ಕಲೈ ಫಾರ್ಮ್ ಆಗುತ್ತೆ. ಆಲ್ಕಲೈ ಅಂದ್ರೆ ಏನು, ಸೊ ಆಲ್ಕಲೈ ಅಂದ್ರೆ ಬೇಸಸ್ ವಿಚ್ ಡಿಸಾಲ್ವ್ ಇನ್ ವಾಟರ್ ಆರ್ ನೋನ್ ಆಸ್ ಆಲ್ಕಲೈ. ಇದು ನಾವು ಆಸಿಡ್ ಬೇಸಿಸ್ ಅಂಡ್ ಸಾಲ್ಟ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡಿದೀವಿ. ಸೊ Na2O ಪ್ಲಸ್ H2O, Na2O ಅಂತಂದ್ರೆ ಸೋಡಿಯಂ ಆಕ್ಸೈಡ್ ಪ್ಲಸ್ ವಾಟರ್ ಗಿವ್ಸ್ ಸೋಡಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಬಂದ್ಬಿಟ್ಟು ಪೊಟ್ಯಾಷಿಯಂ ಆಕ್ಸೈಡ್ ಪ್ಲಸ್ ವಾಟರ್ ಗಿವ್ಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೊ ಇದಿಷ್ಟು ಏನಾಗುತ್ತೆ, ಜನರಲಿ ನಾನ್ ಮೆಟಲ್ ಆಕ್ಸೈಡ್ಸ್ ಏನಿರುತ್ತೆ ಇನ್ಸಾಲ್ಯುಬಲ್ ಇರುತ್ತೆ ವಾಟರ್ ಅಲ್ಲಿ, ಬಟ್ ಇದು ವಾಟರ್ ಅಲ್ಲಿ ಸಾಲ್ಯುಬಲ್ ಆಗ್ಬಿಟ್ಟು ಯಾವ್ದಾದ್ರು ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಆಲ್ಕಲೈ ಫಾರ್ಮ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಏನಪ್ಪಾ ನಮ್ಗೆ ಇನ್ನ ಸ್ವಲ್ಪ ಪಾಯಿಂಟ್ಸ್ ನಾಲ್ಕಬೇಕು ಅಂತಂದ್ರೆ, ಸೊ ಇದಿಷ್ಟು ರಿಯಾಕ್ಷನ್ ಆಯ್ತು ವಿತ್ ಏರ್. ಇನ್ನ ಮೆಟಲ್ಸ್ ಏನೇನು ನಾವು ನಾಲ್ಕಬೇಕು ಅಂತಂದ್ರೆ, ನೀವು ಏನು ಪೊಟ್ಯಾಷಿಯಂ ಮೆಟಲ್ ಮತ್ತೆ ಸೋಡಿಯಂ ಮೆಟಲ್ ನೀವು ಈಚೆ ಕಡೆ ಹೇಳಕ್ಕಾಗಲ್ಲ. ಅಂದ್ರೆ ನೀವು ತಗೊಂಡ್ಬಿಟ್ಟು ಒಂದು ಸೋಡಿಯಂ ಮೆಟಲ್ ನ ಅಥವಾ ಪೊಟ್ಯಾಷಿಯಂ ಮೆಟಲ್ ತಗೊಂಡ್ಬಿಟ್ಟು ನೀವು ಎನ್ವೈರನ್ಮೆಂಟ್ ಹಂಗೆ ಇಟ್ಬಿಟ್ರೆ ಅದು ವಿಗರಸ್ಲಿ ಬರ್ನ್ ಆಗ್ಬಿಡುತ್ತೆ, ಅಂದ್ರೆ ಫೈರ್ ನ ಕ್ಯಾಚ್ ಮಾಡ್ಬಿಡುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸೊ ನೀವೇನ್ ಮಾಡ್ಬೇಕು, ಪೊಟ್ಯಾಷಿಯಂ ಮೆಟಲ್ ಮತ್ತೆ ಸೋಡಿಯಂ ಮೆಟಲ್ ನ ಒಂದು ಕೆರೋಸಿನ್ ಒಳಗಡೆ ನೀವು ಇಮ್ಮರ್ಸ್ ಮಾಡಿಡ್ಬೇಕು. ಸೊ ಕೆರೋಸಿನ್ ಒಳಗಡೆ ಏನಕ್ಕೆ ಇಮ್ಮರ್ಸ್ ಮಾಡಿಡ್ಬೇಕು ಅಂದ್ರೆ, ಸೊ ನೀವು ಎನ್ವೈರನ್ಮೆಂಟ್ ಅಲ್ಲಿ ಇಟ್ಟಾಗ ಅದು ಫೈರ್ ನ ಕ್ಯಾಚ್ ಮಾಡ್ಬಿಡುತ್ತೆ, ಫೈರ್ ನ ಕ್ಯಾಚ್ ಮಾಡುತ್ತೆ, ಅವಾಗ ನಮಗೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅದು ಹೈಲಿ ರಿಯಾಕ್ಟಿವ್ ಇರುತ್ತೆ ಆಕ್ಸಿಜನ್ ಜೊತೆ. ಇದಿಷ್ಟು ಪಾಯಿಂಟ್ ನೀವು ನೆನಪಿಟ್ಕೊಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಮತ್ತೆ ಜಿಂಕ್ ಇದು ಆಕ್ಸಿಜನ್ ಜೊತೆ ಹೆಂಗ್ ರಿಯಾಕ್ಟ್ ಆಗ್ತಾ ಇರುತ್ತೆ ಅಂತಂದ್ರೆ, ಇದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ನಾನು ಆಗ್ಲೇ ನಿಮ್ಗೆ ಹೇಳ್ತೀನಿ ಮೆಟಲ್ ಪ್ಲಸ್ ಆಕ್ಸೈಡ್ ಗಿವ್ ಮೆಟಲ್ ಆಕ್ಸೈಡ್. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ಮೆಗ್ನೀಷಿಯಂ ಆಕ್ಸೈಡ್. ಸೊ ಈ ಮೆಗ್ನೀಷಿಯಂ ಆಕ್ಸೈಡ್ ಏನಿದೆ, ಇದು ಮೆಗ್ನೀಷಿಯಂ ಮೆಟಲ್ ಮೇಲೆ ಒಂದು ಲೇಯರ್ ಅನ್ನ ಫಾರ್ಮ್ ಮಾಡುತ್ತೆ ಆಕ್ಸೈಡ್. ಈ ಆಕ್ಸೈಡ್ ಏನ್ ಮಾಡುತ್ತೆ, ಮತ್ತೆ ಪ್ರಿವೆಂಟ್ ಮಾಡುತ್ತೆ ಇನ್ನು ಆಕ್ಸಿಜನ್ ರಿಯಾಕ್ಟ್ ಮಾಡಕ್ಕೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಮೆಗ್ನೀಷಿಯಂ ಮೆಟಲ್ ತಗೊಂಡ್ರೆ, ಸೊ ಈ ಮೆಗ್ನೀಷಿಯಂ ಮೆಟಲ್ ಅಂತ ಅನ್ಕೊಳ್ಳೋಣ. ಸೊ ಮೆಗ್ನೀಷಿಯಂ ಮೆಟಲ್ ಇರೋ ಎನ್ವಿರಾನ್ಮೆಂಟ್ ಅಲ್ಲಿ ಆಕ್ಸಿಜನ್ ಇದೆ, ಅದ್ರ ರಿಯಾಕ್ಟ್ ಮಾಡ್ಬಿಟ್ಟು ಏನ್ ಮಾಡುತ್ತೆ, ಒಂದು ಲೇಯರ್ ಆಫ್ ಆಕ್ಸಿಜನ್ ಇದು ಫಾರ್ಮ್ ಮಾಡುತ್ತೆ. ಸೊ ಇದು ಈ ಬ್ಲಾಕ್ ಕಲರ್ ಏನಿದೆ ಇದು ಒಂದು ಲೇಯರ್ ಆಗಿದೆ ಮೆಟಲ್ ಆಕ್ಸೈಡ್. ಸೊ ಬ್ಲೂ ಕಲರ್ ಏನಿದೆ, ಬ್ಲೂ ಕಲರ್ ಬಂದ್ಬಿಟ್ಟು ಮೆಗ್ನೀಷಿಯಂ ಮೆಟಲ್, ಇದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಯ್ತು, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಒಂದು ಲೇಯರ್ ಅನ್ನ ಫಾರ್ಮ್ ಮಾಡ್ತು ಆ ಮೆಗ್ನೀಷಿಯಂ ಮೆಟಲ್ ಮೇಲೆ, ಅದು ಮೆಗ್ನೀಷಿಯಂ ಆಕ್ಸೈಡ್ ಲೇಯರ್ ಆಗಿರುತ್ತೆ. ಈ ಆಕ್ಸೈಡ್ ಏನಪ್ಪಾ ಮಾಡುತ್ತೆ ಅಂತಂದ್ರೆ, ಸೊ ನಮ್ಗಿನ್ನ ಆಕ್ಸಿಜನ್ ಎಷ್ಟೊಂದು ಇರುತ್ತೆ ಎನ್ವಿರಾನ್ಮೆಂಟ್ ಅಲ್ಲಿ, ಈ ಆಕ್ಸಿಜನ್ ಜೊತೆ ಈ ಆಕ್ಸೈಡ್ ಏನ್ ಮಾಡುತ್ತೆ ಮತ್ತೆ ರಿಯಾಕ್ಟ್ ಮಾಡಕ್ಕೆ ಬಿಡಲ್ಲ. ಸೊ ಇದು ನಮ್ಮ ಪ್ರಾಪರ್ಟಿ ಆಗಿರುತ್ತೆ. ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಅಂಡ್ ಜಿಂಕ್ ದೇ ಫಾರ್ಮ್ ಅ ಲೇಯರ್ ಆಫ್ ಆಕ್ಸೈಡ್ ಅಂಡ್ ದೇ ಪ್ರಿವೆಂಟ್ ದ ಮೆಟಲ್ ಫ್ರಮ್ ಫರ್ದರ್ ಬೀಯಿಂಗ್ ಆಕ್ಸಿಡೈಸ್. ಸೊ ಇದು ನಿಮ್ಗೆ ಜ್ಞಾಪಕ ಇರಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನಮ್ ಐರನ್ ತಗೊಂಡ್ರೆ, ಸೊ ಐರನ್ ಬರ್ನ್ ಆಗಲ್ಲ, ಅಂದ್ರೆ ಐರನ್ ಬಂದ್ಬಿಟ್ಟು ಜನರಲಿ ನಮಗೆ ಬರ್ನ್ ಆಗಲ್ಲ, ಬಟ್ ಐರನ್ ಫೀಲಿಂಗ್ಸ್ ಏನಿರುತ್ತೆ, ಐರನ್ ಫೀಲಿಂಗ್ಸ್ ಅಂದ್ರೆ ಐರನ್ ಪುಡಿ ಅದು ನೀವು ಬರ್ನ್ ಮಾಡಿದಾಗ ಅದು ಫೈರ್ ನ ಕ್ಯಾಚ್ ಮಾಡ್ತಾ ಇರುತ್ತೆ. ಸೊ ಇದು ನಿಮಗೆ ಜ್ಞಾಪಕ ಇರಬೇಕು. ನೆಕ್ಸ್ಟ್ ಸಿಮಿಲರ್ಲಿ ನಾವು ಕಾಪರ್ ಕೂಡ ಏನಾಗುತ್ತೆ, ಅದು ಬರ್ನ್ ಆಗಲ್ಲ. ಸೊ ಬಟ್ ಅದೇನ್ ಮಾಡುತ್ತೆ ಅಂದ್ರೆ ಒಂದು ಲೇಯರ್ ಆಫ್ ಆಕ್ಸೈಡ್ ಅನ್ನ ಫಾರ್ಮ್ ಮಾಡುತ್ತೆ, ಬ್ಲಾಕ್ ಕಲರ್ ಲೇಯರ್ ಅನ್ನ ಫಾರ್ಮ್ ಆಗುತ್ತೆ. ಆ ಫಾರ್ಮೇಶನ್ ಏನಕ್ಕಪ್ಪ ಅಂತಂದ್ರೆ ಡ್ಯೂ ಟು ಫಾರ್ಮೇಶನ್ ಆಫ್ ಕಾಪರ್ ಟು ಆಕ್ಸೈಡ್.
ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕು. ಲಾಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸೊ ನಮಗೆ ಏನು ಗೋಲ್ಡ್ ಇದೆ ಮತ್ತೆ ನಮ್ಮ ಸಿಲ್ವರ್ ಇದೆ, ಇದು ಯಾವತ್ತೂ ಫೈರ್ ಅನ್ನ ಕ್ಯಾಚ್ ಮಾಡೋದೇ ಇಲ್ಲ. ನೀವು ಹೈ ಟೆಂಪರೇಚರ್ ಕೂಡ ತಗೊಂಡ್ರೆ ಇದು ಆಕ್ಸಿಜನ್ ರಿಯಾಕ್ಟ್ ಆಗೋದೇ ಇಲ್ಲ. ಸೊ ಇದಿಷ್ಟು ಪಾಯಿಂಟ್ ನಿಮಗೆ ಗೊತ್ತಿರಬೇಕು ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ, ಅದು ವಿತ್ ಏರ್. ಫಸ್ಟ್ ಬಂದ್ಬಿಟ್ಟು ಜನರಲ್ ಆಗಿ ಮೆಟಲ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಮೆಟಲ್ ಆಕ್ಸೈಡ್, ಎಕ್ಸಾಂಪಲ್ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಯಾವ್ದಪ್ಪ ನಮಗೆ ಬಟ್ ಯಾವ್ದು ಎಕ್ಸೆಪ್ಷನ್ಸ್ ಯಾವ್ದು, ಅಲ್ಯೂಮಿನಿಯಂ ಆಕ್ಸೈಡ್, ಜಿಂಕ್ ಆಕ್ಸೈಡ್, ಇದು ಆಂಫೋಟರಿಕ್. ಆಂಫೋಟರಿಕ್ ಅಂದ್ರೆ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಬೇಸಿಕ್ ಜೊತೆ ರಿಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೆಟಲ್ ಆಕ್ಸೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಆಲ್ಕಲೈ ಮೆಟಲ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಯಾವುದು ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ಮತ್ತೆ ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ಏನು, ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಇದೇನಾಗುತ್ತೆ, ಇಟ್ ಕ್ಯಾಚ್ ಫೈರ್ ವಿಗರಸ್ಲಿ ವೆನ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಅದಕ್ಕೆ ನಾವು ಕೆರೋಸಿನ್ ಒಳಗಡೆ ನಾವು ಇದನ್ನ ಇಮ್ಮರ್ಸ್ ಮಾಡಿ ಇಟ್ಟಿರಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್ ಬಂದ್ಬಿಟ್ಟು ಇಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಅಂಡ್ ಫಾರ್ಮ್ ಅ ಲೇಯರ್ ಆಫ್ ಆಕ್ಸೈಡ್ ವಿಚ್ ಪ್ರಿವೆಂಟ್ ಫ್ರಮ್ ಫರ್ದರ್ ಆಕ್ಸಿಡೇಷನ್. ನೆಕ್ಸ್ಟ್ ಏನಪ್ಪಾ, ಐರನ್ ಬರ್ನ್ ಆಗಲ್ಲ, ಐರನ್ ಫಿಲಿಂಗ್ಸ್ ಬರ್ನ್ ಆಗ್ತದೆ. ಕಾಪರ್ ಬರ್ನ್ ಆಗಲ್ಲ, ಬಟ್ ಕಾಪರ್ ಏನಾಗುತ್ತೆ, ಒಂದು ಬ್ಲಾಕ್ ಕಲರ್ ಲೇಯರ್ ಫಾರ್ಮ್ ಆಗುತ್ತೆ. ಆ ಬ್ಲಾಕ್ ಕಲರ್ ಏನಕ್ಕೆ ಫಾರ್ಮ್ ಆಗ್ತದೆ, ಡ್ಯೂ ಟು ಫಾರ್ಮೇಶನ್ ಆಫ್ ಕಾಪರ್ ಟು ಆಕ್ಸೈಡ್. ನೆಕ್ಸ್ಟ್ ಏನಪ್ಪಾ, ಸಿಲ್ವರ್ ಮತ್ತೆ ಗೋಲ್ಡ್. ಸಿಲ್ವರ್ ಮತ್ತೆ ಗೋಲ್ಡ್ ಕೂಡ ಆಕ್ಸಿಜನ್ ರಿಯಾಕ್ಟ್ ಆಗೋದೇ ಇಲ್ಲ, ಹೈ ಟೆಂಪರೇಚರ್ಸ್ ಕೂಡ ಇದು ಆಕ್ಸಿಜನ್ ರಿಯಾಕ್ಟ್ ಆಗೋದೇ ಇಲ್ಲ. ಇದಿಷ್ಟು ಪಾಯಿಂಟ್ ನಿಮಗೆ ಗೊತ್ತಿರಬೇಕಾಗುತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಏರ್ ಅಲ್ಲಿ. ಸೊ ನೆಕ್ಸ್ಟ್ ನಾವು ಇವಾಗ ಕೆಮಿಕಲ್ ಪ್ರಾಪರ್ಟೀಸ್ ವಿತ್ ವಾಟರ್, ಅಂದ್ರೆ ಮೆಟಲ್ ವಾಟರ್ ಜೊತೆ ಹೆಂಗ್ ರಿಯಾಕ್ಟ್ ಆಗ್ತಾ ಇರುತ್ತೆ, ಮತ್ತೆ ಮೆಟಲ್ಸ್ ಬಂದ್ಬಿಟ್ಟು ಆಸಿಡ್ ಜೊತೆ ಹೆಂಗ್ ರಿಯಾಕ್ಟ್ ಆಗ್ತಾ ಇರುತ್ತೆ ಅದನ್ನ ನೋಡ್ತಾ ಇರೋಣ. ಇವಾಗ ನಾವು ಏರ್ ಜೊತೆ ಹೆಂಗ್ ರಿಯಾಕ್ಟ್ ಆಗೋದನ್ನ ನೋಡಿದ್ವಿ, ನೆಕ್ಸ್ಟ್ ವಾಟರ್ ಜೊತೆ ಹೆಂಗ್ ರಿಯಾಕ್ಟ್ ಆಗುತ್ತೆ ನೋಡೋಣ. ಬಿಕಾಸ್ ನಾವು ಏರ್ ಜೊತೆ ನೋಡ್ಬಿಟ್ಟು ನಾವು ಇದನ್ನ ಹೇಳಕ್ಕಾಗಲ್ಲ. ಸೊ ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಹೈಯೆಸ್ಟ್ ರಿಯಾಕ್ಟಿವ್ ಮೆಟಲ್ ಅಂತ. ಸೊ ನಾವು ಎಲ್ಲರ ಜೊತೆ ರಿಯಾಕ್ಟ್ ಮಾಡಬೇಕು. ನಾವು ಇದಾಗಿರ್ಬೋದು, ಏರ್ ಅಲ್ಲಿ ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಹೈ ರಿಯಾಕ್ಟಿವ್ ಆಗಿರ್ಬೋದು, ಬಟ್ ವಾಟರ್ ಅಲ್ಲಿ ಅದು ಕಮ್ಮಿ ರಿಯಾಕ್ಟಿವ್ ಆಗಿರ್ಬೋದು. ಸೊ ನಾವು ಒಂದು ಸ್ವಲ್ಪ ಕೇಸಸ್ ತಗೊಳ್ಳೋಣ. ಕೇಸಸ್ ತಗೊಂಡ್ಮೇಲೆ ನಾವು ಹೇಳೋಣ ಯಾವ್ದು ಹೈಯೆಸ್ಟ್ ರಿಯಾಕ್ಟಿವ್ ಯಾವ್ದು ಲೋಯೆಸ್ಟ್ ರಿಯಾಕ್ಟಿವ್ ಅಂತ. ಸೊ ಅದಕ್ಕಿಂತ ಮುಂಚೆ ಒಂದು ನೋಟ್ ಪಾಯಿಂಟ್ ಅದು ನೋಡೋಣ. ಫಸ್ಟ್ ಏನಂದ್ರೆ ಆನೋಡೈಸಿಂಗ್ ಅಂತ ಒಂದು ಪ್ರೋಸೆಸ್ ಇದೆ. ಸೊ ಏನಪ್ಪ ಈ ಪ್ರೋಸೆಸ್ ಅಂತಂದ್ರೆ, ಇಟ್ ಇಸ್ ಅ ಪ್ರೋಸೆಸ್ ಆಫ್ ಫಾರ್ಮಿಂಗ್ ಅ ಥಿಕ್ ಲೇಯರ್ ಆಫ್ ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂಗೆ ಒಂದು ಆಕ್ಸೈಡ್ ಅನ್ನ ಫಾರ್ಮ್ ಮಾಡ್ತಾ ಇರುತ್ತೆ, ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಫಾರ್ಮ್ ಮಾಡ್ತಿರ್ತೀವಿ. ಸೊ ಈ ಪ್ರೋಸೆಸ್ ನಾವು ಆನೋಡೈಸಿಂಗ್ ಅಂತ ಕರಿತೀವಿ. ಸೊ ನಿಮ್ಗೆ ಹೆಸರಲ್ಲೇ ಇದೆ ಆನೋಡ್ ಐಸಿಂಗ್ ಅಂತ. ಸೊ ಆನೋಡ್ ಇಂದ ಯೂಸ್ ಮಾಡ್ಕೊಂಡು, ಸೊ ಆನೋಡ್ ಎಲೆಕ್ಟ್ರೋಡ್ ತಗೊಂಡು, ಸೊ ಅಲ್ಯೂಮಿನಿಯಂ ಆಕ್ಸೈಡ್ ನಾವು ಕನ್ವರ್ಟ್ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಡಯಾಗ್ರಾಮ್ ಕಾಣಿಸ್ತಾ ಇದೆ. ಸೊ ಆನೋಡ್ ನಾವು ಅಲ್ಯೂಮಿನಿಯಂ ಮೆಟಲ್ ತಗೊಂಡಿದ್ವಿ, ಕ್ಲೀನ್ ಅಲ್ಯೂಮಿನಿಯಂ ಮೆಟಲ್ ಆಗಿರುತ್ತೆ. ಅಂಡ್ ಕ್ಯಾಥೋಡ್ ಕೂಡ ನಾವು ಅಲ್ಯೂಮಿನಿಯಂ ಮೆಟಲ್ ತಗೊಂತೀವಿ. ಸೊ ನೆಕ್ಸ್ಟ್ ನಾವು ಅದನ್ನ ಇಮರ್ಸ್ ಮಾಡ್ತೀವಿ ಡೈಲ್ಯೂಟ್ H2SO4 ಸೊಲ್ಯೂಷನ್ ಅಲ್ಲಿ. ಸೊ ಒಂದು ಆಸಿಡ್ ತಗೊಂತೀವಿ, ಅಲ್ಯೂಮಿನಿಯಂ ಮೆಟಲ್ ತಗೊಂತೀವಿ. ಇವಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ, ಸೊ ಡೈಲ್ಯೂಟ್ H2SO4 ದಿಂದ ಅದು ಸ್ವಲ್ಪ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ, ನಮಗೆ ಕ್ಯಾಟಯನ್ಸ್ ಸಿಗುತ್ತೆ, OH- ಅಯಾನ್ಸ್ ಮತ್ತೆ SO4- ಅಯಾನ್ಸ್ ನಮಗೆ ಆನಿಯನ್ಸ್ ಆಗಿ ಸಿಗುತ್ತೆ. ಆಕ್ಸಿಜನ್ ಗ್ಯಾಸ್ ಬಂದ್ಬಿಟ್ಟು ಇಲ್ಲಿ ಆನೋಡ್ ರಿಲೀಸ್ ಆಗ್ತಾ ಇರುತ್ತೆ. ರಿಲೀಸ್ ಆಗ್ಬಿಟ್ಟು ಅದು ಅಲ್ಯೂಮಿನಿಯಂ ಮೆಟಲ್ ರಿಯಾಕ್ಟ್ ಆಗ್ಬಿಟ್ಟು ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಅಲ್ಯೂಮಿನಿಯಂ ಒಂದು ಮೆಟಲ್, ಆಕ್ಸಿಜನ್ ರಿಯಾಕ್ಟ್ ಆಗ್ಬಿಟ್ಟು ಒಂದು ಮೆಟಲ್ ಆಕ್ಸೈಡ್ ಫಾರ್ಮ್ ಆಗ್ತಾ ಇರುತ್ತೆ. ಸೊ ನಾವು ಇನ್ನ ಥಿಕ್ ಲೇಯರ್ ಆಗಿ ಫಾರ್ಮ್ ಮಾಡ್ತಾ ಇರಬಹುದು. ಹೆಂಗಪ್ಪ ಅದು ಅಂತಂದ್ರೆ, ಸೊ ನಾವು ದಿಸ್ ಆಕ್ಸೈಡ್ ಲೇಯರ್ ಕ್ಯಾನ್ ಬಿ ಡೈಡ್ ಈಸಿಲಿ ಟು ಗಿವ್ ಅಲ್ಯೂಮಿನಿಯಂ ಆರ್ಟಿಕಲ್ ಆ ಶೈನಿ ಫಿನಿಶ್. ಸೊ ಈ ಆರ್ಟಿಕಲ್ ಏನಪ್ಪ ಯೂಸ್ ಅಂತಂದ್ರೆ, ಸೊ ಈ ಆರ್ಟಿಕಲ್ ನಾವ್ ಏನ್ ಮಾಡ್ತೀವಿ, ಸೊ ಇದನ್ನ ನಾವು ಡೈ ಮಾಡ್ತೀವಿ. ಡೈ ಮಾಡ್ಬಿಟ್ಟು ಇದನ್ನ ನಾವು ಅಲ್ಯೂಮಿನಿಯಂ ಆರ್ಟಿಕಲ್ ಏನಿರುತ್ತೆ ಅದಕ್ಕೆ ನಾವು ಅಟ್ರಾಕ್ಟಿವ್ ಫಿನಿಶ್ ಕೊಡಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಇದನ್ನ ಇನ್ನ ಕೂಡ ಥಿಕ್ ಲೇಯರ್ ಆಗಿ ನಾವು ಅಲ್ಯೂಮಿನಿಯಂ ಆಕ್ಸೈಡ್ ಅದನ್ನು ಕೂಡ ಫಾರ್ಮ್ ಮಾಡ್ತಾ ಇರಬಹುದು, ಇನ್ನ ಜಾಸ್ತಿ ಆಕ್ಸಿಜನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಜಸ್ಟ್ ಒಂದು ನಿಮ್ಮ ನೋಟ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೀವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಎನ್ಸೈಡ್ ಕೊಟ್ಟಿದ್ದಾರೆ, ಅದನ್ನ ನಾವು ಓದ್ತಾ ಇದೀವಿ. ಸೊ ಜಸ್ಟ್ ಇದನ್ನ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ವಿತ್ ವಾಟರ್. ಸೊ ಮೆಟಲ್ಸ್ ವಾಟರ್ ಜೊತೆ ಹೆಂಗ್ ರಿಯಾಕ್ಟ್ ಆಗ್ತಾ ಇರುತ್ತೆ ಅಂತ. ಸೊ ಇದಕ್ಕಿಂತ ಮುಂಚೆ ಸೊ ನಿಮಗೆ ಎನ್ಸೈಡ್ ಒಂದು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಡಯಾಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡಿ, ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಏನಿಲ್ಲ, ಒಂದು ಟೆಸ್ಟ್ ಟ್ಯೂಬ್ ತಗೊಂಡಿದ್ದಾರೆ. ಟೆಸ್ಟ್ ಟ್ಯೂಬ್ ತಗೊಂಡ್ಬಿಟ್ಟು ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ರಫ್ ಫಿಗರ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಮೆಟಲ್ ತಗೊಂಡಿದ್ದಾರೆ, ಇಲ್ಲಿ ಒಂದು ಹುಲ್ ತಗೊಂಡಿದ್ದಾರೆ, ಅದನ್ನ ನೀರಲ್ಲಿ ಹಾಕ್ಬಿಟ್ಟು ಒಂದು ಹುಲ್ಲನ್ನ ತಗೊಂಡಿದ್ದಾರೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಒಂದು ಮೆಟಲ್ ಸ್ಯಾಂಪಲ್ ಅನ್ನ ತಗೊಂಡಿದ್ದಾರೆ. ಸೊ ಇವಾಗ ಇಲ್ಲಿ ಇದನ್ನ ಹೀಟ್ ಮಾಡ್ತಾರೆ. ಸೊ ಹೀಟ್ ಮಾಡಿದಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ, ಸೊ ಇಲ್ಲಿ ಏನಿದೆ ವಾಟರ್ ಮಾಲಿಕ್ಯೂಲ್ಸ್ ಅದೆಲ್ಲ ಈ ಕಡೆ ಎವಾಪರೇಟ್ ಆಗ್ತಾ ಇರುತ್ತೆ, ಬಂದ್ಬಿಟ್ಟು ನಮ್ಮ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ. ಈ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಒಂದು ಮೆಟಲ್ ಆಕ್ಸೈಡ್ ಫಾರ್ಮ್ ಆಗುತ್ತೆ, ಪ್ಲಸ್ ನಮಗೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಹೈಡ್ರೋಜನ್ ಗ್ಯಾಸ್ ನಾವು ಹೆಂಗಪ್ಪ ನಾವು ಗೊತ್ತಾಗುತ್ತೆ ಹೈಡ್ರೋಜನ್ ಗ್ಯಾಸ್ ಅಂತ, ಸಿಮಿಲರ್ಲಿ ಒಂದು ಸೋಪ್ ಸೊಲ್ಯೂಷನ್ ಜೊತೆ ಅದನ್ನ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದಾಗ ಅದು ಬಂದ್ಬಿಟ್ಟು ಒಂದು ಕ್ಯಾಂಡಲ್ ಜೊತೆ ಅದನ್ನ ತಗೊಂಡ್ಬಂದಾಗ ನಮಗೆ ಪಾಪ್ ಸೌಂಡ್ ಬರ್ತಾ ಇರುತ್ತೆ, ಬಬಲ್ಸ್ ಪಾಪ್ ಸೌಂಡ್ ಇಂದ ಬಸ್ಟ್ ಔಟ್ ಆಗ್ತಾ ಇರುತ್ತೆ. ಸೊ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಅದು ಹೈಡ್ರೋಜನ್ ಗ್ಯಾಸ್ ಅಂತ. ಸೊ ಈ ಡಯಾಗ್ರಾಮ್ ತರ ಈ ತರ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ರಿಯಾಕ್ಷನ್ ನಾವು ನೋಡಿದ್ರೆ ಇವಾಗ ಹೆಂಗಪ್ಪ ಇರುತ್ತೆ ಅಂತ, ಸೊ ಮೆಟಲ್ ವಾಟರ್ ರಿಯಾಕ್ಟ್ ಆದಾಗ ನಮಗೆ ಮೆಟಲ್ ಆಕ್ಸೈಡ್ ಸಿಗ್ತಾ ಇರುತ್ತೆ, ಪ್ಲಸ್ ನಮಗೆ ಹೈಡ್ರೋಜನ್ ಗ್ಯಾಸ್ ನಮಗೆ ರಿಲೀಸ್ ಆಗ್ತಾ ಇರುತ್ತೆ. ಅಂಡ್ ಈ ಮೆಟಲ್ ಆಕ್ಸೈಡ್ ಏನಿದೆ, ಮೆಟಲ್ ಆಕ್ಸೈಡ್ ಯಾವ್ದು ಸಾಲ್ಯುಬಲ್ ಇರುತ್ತೆ ವಾಟರ್ ಅಲ್ಲಿ, ಅದೆಲ್ಲ ವಾಟರ್ ರಿಯಾಕ್ಟ್ ಆಗ್ಬಿಟ್ಟು ಮೆಟಲ್ ಹೈಡ್ರಾಕ್ಸೈಡ್ ನ ಫಾರ್ಮ್ ಆಗ್ತಾ ಇರುತ್ತೆ. ಎಲ್ಲಾ ಮೆಟಲ್ ಆಕ್ಸೈಡ್ ವಾಟರ್ ಅಲ್ಲಿ ಸಾಲ್ಯುಬಲ್ ಇಲ್ಲ, ಬಟ್ ಸಮ್ ಆಫ್ ದ ಮೆಟಲ್ ಆಕ್ಸೈಡ್ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗಿರುತ್ತೆ. ಸೊ ಅದು ಏನಪ್ಪ ಆಗುತ್ತೆ, ಅದು ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ನಾವು ಯಾರಪ್ಪ ನೋಡಿದ್ರೆ ನಮಗೆ ಏನು ಜನರಲಿ ನಮ್ಗೆ ಏನ್ ಗೊತ್ತು, ಮೆಟಲ್ ಆಕ್ಸೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಬಟ್ ನಾವು ಆಗಲೇ ಲಾಸ್ಟ್ ಎಕ್ಸಾಂಪಲ್ ಎಕ್ಸೆಪ್ಷನ್ ನೋಡಿದ್ವಿ, ಇಲ್ಲಿ ನೀವು ಬರ್ತಿದೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ, ಅದು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತಾ ಇತ್ತು ವಾಟರ್ ಅಲ್ಲಿ. ಸೊ ಏನಪ್ಪ ಆಗುತ್ತೆ ಅಂತಂದ್ರೆ, ಸೊ ಮೆಟಲ್ ಪ್ಲಸ್ ವಾಟರ್ ಗಿವ್ಸ್ ಮೆಟಲ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಎಲ್ಲಾ ಮೆಟಲ್ ಆಕ್ಸೈಡ್ ನಮಗೆ ವಾಟರ್ ಸಾಲ್ಯುಬಲ್ ಇಲ್ಲ, ಬಟ್ ಯಾವ್ದು ಸಾಲ್ಯುಬಲ್ ಆಗುತ್ತೆ ಅದು ವಾಟರ್ ರಿಯಾಕ್ಟ್ ಆಗ್ಬಿಟ್ಟು ನಮಗೆ ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತಾ ಇರುತ್ತೆ. ಅದು ನಾವು ರಿಯಾಕ್ಷನ್ ನಾವು ಆಗಲೇ ನೋಡಿದೀವಿ. ಮತ್ತೆ ನಿಮ್ಗೆ ಇನ್ನ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ.
ಸೊ ಇಲ್ಲಿ ಪೊಟ್ಯಾಷಿಯಂ ಇದೆ. ಸೊ ಪೊಟ್ಯಾಷಿಯಂ ರಿಯಾಕ್ಟ್ಸ್ ವಿತ್ ವಾಟರ್ ಟು ಗಿವ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಪ್ಲಸ್ ಹೀಟ್. ಮತ್ತೆ ಏನಪ್ಪ ಆಗಿರುತ್ತೆ ಅಂದ್ರೆ ಇದು ತುಂಬಾ ಒಂದು ಎಕ್ಸೋಥರ್ಮಿಕ್ ಪ್ರೊಸೆಸ್ ಆಗಿರುತ್ತೆ. ಎಕ್ಸೋಥರ್ಮಿಕ್ ಅಂದ್ರೆ ರಿಯಾಕ್ಷನ್ ಇನ್ ವಿಚ್ ಹೀಟ್ ಇಸ್ ರಿಲೀಸ್. ಸೊ ಇದಕ್ಕೆ ನಮಗೆ ಹೀಟ್ ಎನರ್ಜಿ ಕೂಡ ನಮಗೆ ರಿಲೀಸ್ ಆಗ್ತಾ ಇದೆ. ಸಿಮಿಲರ್ಲಿ ನಮಗೆ ನಾವು ಏನ್ ತಗೊಂತೀವಿ ಸೋಡಿಯಂ ಮೆಟಲ್, ಅದೇ ಕೂಡ ನಿಮಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆ ರಿಯಾಕ್ಷನ್ ನೀವು ಬಯಟ್ ಮಾಡ್ತಾ ಹೋಗಿ. ಸೊ ಈ ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಏನಿದೆ ಅದು ನಮಗೆ ಕೋಲ್ಡ್ ವಾಟರ್ ರಿಯಾಕ್ಟ್ ಆಗ್ತಾ ಇರುತ್ತೆ. ಸೊ ನಂಗೆ ಅದಕ್ಕೆ ಬರ್ತೀನಿ ಇನ್ ಕೋಲ್ಡ್ ವಾಟರ್ ಅಂತ. ಸೊ ಸ್ವಲ್ಪ ಮೆಟಲ್ಸ್ ಕೋಲ್ಡ್ ವಾಟರ್ ರಿಯಾಕ್ಟ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಮೆಟಲ್ಸ್ ಹಾಟ್ ವಾಟರ್, ಮತ್ತೆ ಇನ್ನೊಂದು ಸ್ವಲ್ಪ ಮೆಟಲ್ಸ್ ವಾಟರ್ ರಿಯಾಕ್ಟ್ ಆಗಲ್ಲ, ಮತ್ತೆ ಇನ್ನೊಂದು ಸ್ವಲ್ಪ ಮೆಟಲ್ ವಾಟರ್ ಅಲ್ಲ ಬಟ್ ಸ್ಟೀಮ್ ಅಲ್ಲಿ ರಿಯಾಕ್ಟ್ ಆಗ್ತಾ ಇರುತ್ತೆ. ಸೊ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಬಂದ್ಬಿಟ್ಟು ಕೋಲ್ಡ್ ವಾಟರ್ ರಿಯಾಕ್ಟ್ ಆಗ್ತಾ ಇರುತ್ತೆ. ಸಿಮಿಲರ್ಲಿ ನಾವು ಕ್ಯಾಲ್ಸಿಯಂ ತಗೊಂಡ್ರೆ ಕ್ಯಾಲ್ಸಿಯಂ ಬಂದ್ಬಿಟ್ಟು ಸೊ ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಅಷ್ಟು ವಿಗರಸ್ ಆಗಿ ರಿಯಾಕ್ಟ್ ಆಗ್ತಾರಲ್ಲ, ಅಂದ್ರೆ ಅಷ್ಟೊಂದು ಹೀಟ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾರಲ್ಲ. ಬಟ್ ಇದೇನಪ್ಪ ಮಾಡುತ್ತೆ ಅಂತಂದ್ರೆ ಸೊ ಇದು ಕಮ್ಮಿ ರಿಯಾಕ್ಟಿವ್ ಇರುತ್ತೆ ಕೋಲ್ಡ್ ವಾಟರ್ ಅಲ್ಲಿ, ಅಂಡ್ ಇದು ಫೈರ್ ಅನ್ನ ಕ್ಯಾಚ್ ಮಾಡಲ್ಲ. ನಾನು ಆಗಲೇ ಹೇಳಿದ್ದೀನಿ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಮೆಟಲ್ ನಾವೇನು ಮಾಡಬೇಕು, ಕೆರೋಸಿನ್ ಅಲ್ಲಿ ಇಮರ್ಸ್ ಮಾಡಿಟ್ಟಿರ್ಬೇಕು, ಇದನ್ನೇ ಫೈರ್ ಅನ್ನ ಕ್ಯಾಚ್ ಮಾಡ್ಬಿಡುತ್ತೆ. ಬಟ್ ಕ್ಯಾಲ್ಸಿಯಂ ಅಷ್ಟೊಂದು ರಿಯಾಕ್ಟಿವ್ ಏನಿಲ್ಲ, ಸೊ ಅದಕ್ಕೆ ನಾವು ಅದು ಫೈರ್ ಅನ್ನ ಕ್ಯಾಚ್ ಮಾಡಲ್ಲ. ಸೊ ಈ ಕ್ಯಾಲ್ಸಿಯಂ ಏನಾಗುತ್ತೆ, ಇದು ವಾಟರ್ ರಿಯಾಕ್ಟ್ ಆಗ್ಬಿಟ್ಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ನಮಗೆ ವಾಟರ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಮಾಡ್ತಾ ಇರುತ್ತೆ. ಅಂಡ್ ಈ ಕ್ಯಾಲ್ಸಿಯಂ ಮೆಟಲ್ ಏನಿದೆ ಅದು ಫ್ಲೋಟ್ ಆಗ್ತಾ ಇರುತ್ತೆ. ಏನಕ್ಕಪ್ಪ ಫ್ಲೋಟ್ ಆಗುತ್ತೆ ಅಂತಂದ್ರೆ ಸೊ ಕ್ಯಾಲ್ಸಿಯಂ ಮೆಟಲ್ ನಾವು ವಾಟರ್ ಹಾಕಿದಾಗ ಆ ಕ್ಯಾಲ್ಸಿಯಂ ಮೆಟಲ್ ಫ್ಲೋಟ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ನಮ್ಗೆ ಹೈಡ್ರೋಜನ್ ಗ್ಯಾಸ್ ಏನ್ ರಿಲೀಸ್ ಆಗ್ತದೆ ಅದೆಲ್ಲ ಬಬಲ್ಸ್ ಫಾರ್ಮ್ ಅಲ್ಲಿ ಇದೆ. ಅದೆಲ್ಲ ಬಂದ್ಬಿಟ್ಟು ಒಂದು ಮೆಟಲ್, ಇದು ಫಾರ್ ಎಕ್ಸಾಂಪಲ್ ನನ್ನ ಕೈ ಕಾಪರ್ ಅಂತಂದ್ರೆ ನಮ್ಮ ಏನ್ ಸರ್ಫೇಸ್ ಇದೆ ಅದಕ್ಕೆ ಬಬಲ್ಸ್ ಮೆಟಲ್ ಬಂದ್ಬಿಟ್ಟು ಸ್ಟಕ್ ಆಗುತ್ತೆ. ಸೊ ಸ್ಟಿಕ್ ಆದಾಗ ಏನಾಗುತ್ತೆ, ಅದು ಆ ಮೆಟಲ್ ನ ಮೇಲ್ಗಡೆ ತಗೊಂಡ್ಬರುತ್ತೆ. ಸೊ ಅದಕ್ಕೆ ಕ್ಯಾಲ್ಸಿಯಂ ಮೆಟಲ್ ಬಂದ್ಬಿಟ್ಟು ಫ್ಲೋಟ್ ಆಗ್ತಾ ಇರುತ್ತೆ, ಬಿಕಾಸ್ ಹೈಡ್ರೋಜನ್ ಬಬಲ್ಸ್ ಸ್ಟಿಕ್ ಟು ದ ಸರ್ಫೇಸ್ ಆಫ್ ದ ಮೆಟಲ್. ಸೊ ಈ ಪಾಯಿಂಟ್ ನಿಮಗೆ ಆಗ್ತಾ ಇರಬೇಕು. ಸೊ ನೆಕ್ಸ್ಟ್ ಏನಪ್ಪ, ನಾವು ಮೆಗ್ನೀಷಿಯಂ ಮೆಟಲ್ ಬಗ್ಗೆ ಮಾತಾಡೋಣ. ಸೊ ನಾವು ಸೋಡಿಯಂ ಮೆಟಲ್, ಪೊಟ್ಯಾಷಿಯಂ ಮೆಟಲ್ ಮತ್ತೆ ಕ್ಯಾಲ್ಸಿಯಂ ಮೆಟಲ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಮೆಗ್ನೀಷಿಯಂ ಮೆಟಲ್ ಬಗ್ಗೆ ಮಾತಾಡೋಣ. ಸೊ ಮೆಗ್ನೀಷಿಯಂ ಮೆಟಲ್ ಬಂದ್ಬಿಟ್ಟು ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ, ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ಅಂಡ್ ಇದು ಕೂಡ ಫ್ಲೋಟ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ರಿಯಾಕ್ಷನ್ ಕೂಡ ಸೇಮ್ ಇರುತ್ತೆ. ಮೆಗ್ನೀಷಿಯಂ ಪ್ಲಸ್ ವಾಟರ್ ಗಿವ್ಸ್ ಮೆಗ್ನೀಷಿಯಂ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ನೆಕ್ಸ್ಟ್ ಬಂದ್ಬಿಟ್ಟು ಮೆಗ್ನೀಷಿಯಂ ಆಕ್ಸೈಡ್ ಡಿಸಾಲ್ವ್ ಆದ್ರೆ ವಾಟರ್ ಅಲ್ಲಿ ಆಕ್ಚುಲಿ ಡಿಸಾಲ್ವ್ ಆಗಲ್ಲ, ಬಿಕಾಸ್ ನಾವು ನೋಡಿದ್ವಿ ಮೋಸ್ಟ್ ಆಫ್ ದ ಮೆಟಲ್ ಆಕ್ಸೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ನಿಮ್ಗೆ ರಿಯಾಕ್ಷನ್ ಗೊತ್ತಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಯೂಮಿನಿಯಂ, ಜಿಂಕ್ ಅಂಡ್ ಐರನ್. ಇದು ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ, ಬಟ್ ನಮ್ಮ ಸ್ಟೀಮ್ ಜೊತೆ ರಿಯಾಕ್ಟ್ ಆಗ್ತಾ ಇರುತ್ತೆ. ಏನಪ್ಪ ಈ ವಾಟರ್ ಸ್ಟೀಮ್ ಅಂತ ಅಂದ್ರೆ, ಸೊ ವಾಟರ್ ಬಂದ್ರೆ ಲಿಕ್ವಿಡ್ ಫಾರ್ಮ್ ಇರುತ್ತೆ, ಸ್ಟೀಮ್ ಅಂದ್ರೆ ನಮಗೆ ಗೇಷಿಯಸ್ ಫಾರ್ಮ್ ಇರುತ್ತೆ. ಸ್ಟೀಮು ಒಂಥರ ವಾಟರ್, ಬಟ್ ಯಾವ ಫಾರ್ಮ್ ಅಲ್ಲಿ ಇದೆ, ಗೇಷಿಯಸ್ ಫಾರ್ಮ್ ಅಲ್ಲಿ ಇದೆ. ಸೊ ಅದನ್ನ ನಾವು ಕೂಡ ಇಲ್ಲಿ ನೋಡಬಹುದು. ಸೊ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ರಿಯಾಕ್ಷನ್ಸ್. ಸೊ ಅಲ್ಯೂಮಿನಿಯಂ ಪ್ಲಸ್ ವಾಟರ್, ವಾಟರ್ ಅಂದ್ರೆ ಇದು ಇಲ್ಲಿ ಬರ್ತಿದೀವಿ ಜಿ ಅಂತ. ಸೊ ಜಿ ಅಂತಂದ್ರೆ ಸ್ಟೇಟ್ ರೆಪ್ರೆಸೆಂಟ್ ಮಾಡ್ತದೆ, ಗೇಷಿಯಸ್ ಸ್ಟೇಟ್ ಅಂತ. ಇಲ್ಲಿ ನಾವೇನ್ ನೋಡಬಹುದು, ಇಲ್ಲಿ ಪೊಟ್ಯಾಷಿಯಂ ಪ್ಲಸ್ ವಾಟರ್, ಇಲ್ಲಿ ನಾವು ಲಿಕ್ವಿಡ್ ಅಂತ ಬರೀಬಹುದು. ಸೊ ಏನು ಬರೀಲ್ಲ ಅಂತಂದ್ರೆ ಲಿಕ್ವಿಡ್ ಅಂತಾನೆ ನಾವು ತಗೊಂತೀವಿ ವಾಟರ್ ನ. ನೀವೇನಾದ್ರೂ ಗ್ಯಾಸ್ ಅಂತ ಬರೀಬೇಕು ಅಂತಂದ್ರೆ ನೀವು ಗ್ಯಾಸ್ ಅಂತ ಬರೀಬಹುದು. ಇಟ್ ವಿಲ್ ಗಿವ್ ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಸಿಮಿಲರ್ಲಿ ಐರನ್ ಕೂಡ ಅದೇ ರಿಯಾಕ್ಷನ್ ಕೊಡ್ತಾ ಇರುತ್ತೆ. ಇಲ್ಲಿ ರಿಯಾಕ್ಷನ್ ಮಾಡ್ತಿದ್ದೀನಿ, ನಿಮ್ಮ ಟೆಕ್ಸ್ಟ್ ಬುಕ್ ಕೂಡ ನಿಮಗೆ ಬ್ಲೂ ಕಲರ್ ಪೆನ್ ನಿಮ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ, ಅದನ್ನ ಕೂಡ ನೀವು ಜ್ಞಾಪಕ ಇಟ್ಕೊಬೇಕು. ನೆಕ್ಸ್ಟ್ ನಾವು ಲೆಡ್, ಕಾಪರ್, ಗೋಲ್ಡ್ ಅಂಡ್ ಸಿಲ್ವರ್ ಇದೆಲ್ಲ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಸೊ ಯಾವುದೇ ವಾಟರ್ ತಗೊಳ್ಳಿ, ಕೋಲ್ಡ್ ವಾಟರ್, ಹಾಟ್ ವಾಟರ್, ಸ್ಟೀಮ್ ತಗೊಂಡು ಸ್ಟೀಮ್ ಜೊತೆ ರಿಯಾಕ್ಟ್ ಆಗ್ತಾರಲ್ಲ, ವಾಟರ್ ಜೊತೆ ನಿಮಗೆ ರಿಯಾಕ್ಟ್ ಆಗ್ತಾರಲ್ಲ. ಸೊ ಇದಿಷ್ಟು ನಮ್ಮ ರಿಯಾಕ್ಟಿವಿಟಿ ಆಫ್ ವಾಟರ್ ಆಗಿರುತ್ತೆ. ಸೊ ಫಸ್ಟ್ ನಾವು ರಿಯಾಕ್ಟಿವಿಟಿ ವಿತ್ ಏರ್ ನೋಡಿದ್ವಿ, ಇವಾಗ ರಿಯಾಕ್ಟಿವಿಟಿ ವಿತ್ ವಾಟರ್ ನೋಡಿದ್ವಿ. ನೆಕ್ಸ್ಟ್ ರಿಯಾಕ್ಟಿವಿಟಿ ವಿತ್ ಆಸಿಡ್ಸ್ ನೋಡೋಣ. ಸೊ ಅದೇ ಮೂರು ನೋಡಾದ್ಮೇಲೆ ಇನ್ನೊಂದು ಕೇಸ್ ನೋಡ್ತಾ ಇರೋಣ. ಸ್ವಲ್ಪ ಸಾಲ್ಟ್ ಜೊತೆ ಹೆಂಗ್ ರಿಯಾಕ್ಟ್ ಆಗುತ್ತೆ ಮೆಟಲ್, ಅದು ನೋಡಾದ್ಮೇಲೆ ಒಂದು ರಿಯಾಕ್ಟಿವಿಟಿ ಈ ಬೇಸ್ಡ್ ಆನ್ ದಿಸ್ ಎಕ್ಸ್ಪೆರಿಮೆಂಟ್ಸ್ ನಾವು ಹೇಳೋಣ ಯಾವ ಮೆಟಲ್ ಜಾಸ್ತಿ ರಿಯಾಕ್ಟಿವ್, ಯಾವ ಮೆಟಲ್ ಅದಕ್ಕಿಂತ ಕಮ್ಮಿ ರಿಯಾಕ್ಟಿವ್ ಅಂತ. ಸೊ ಇವಾಗ ನಾವೆಲ್ಲ ವಿತ್ ಆಸಿಡ್ಸ್ ನೋಡ್ತಾ ಇರೋಣ. ಸೊ ಮೆಟಲ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನಪ್ಪ ಆಗುತ್ತೆ, ಸೊ ನಾವು ಜನರಲಿ ಡೈಲ್ಯೂಟ್ ಆಸಿಡ್ ಬಗ್ಗೆ ಮಾತಾಡ್ತೀವಿ. ಸೊ ಮೆಟಲ್ ಪ್ಲಸ್ ಆಸಿಡ್ ಗಿವ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಸೊ ನೀವು ಮೆಟಲ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ನಿಮಗೆ ಸಾಲ್ಟ್ ಸಿಗ್ತಾ ಇರುತ್ತೆ, ಪ್ಲಸ್ ಹೈಡ್ರೋಜನ್ ಗ್ಯಾಸ್ ನಿಮಗೆ ಎವಾಲ್ವ್ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಗ್ಯಾಸ್ ನಿಮಗೆ ಮತ್ತೆ ನೀವು ಇವಾಗ ಆಸಿಡ್ ಅಲ್ಲಿ ಯಾವ್ದಪ್ಪ ಆಸಿಡ್ ತಗೊಂಡ್ರೆ, ಆಸಿಡ್ HCl ಇದೆ, H2SO4 ಇದೆ, ಮತ್ತೆ HNO3 ಇದೆ. ಸೊ ಇದು ಮೇಜರ್ ಆಗಿ 3 ಆಸಿಡ್ಸ್. ಸೊ ಇದನ್ನ ನೀವು ನೈಟ್ರಿಕ್ ಆಸಿಡ್ ಅಂದ್ರೆ HNO3 ತಗೊಂಡ್ರೆ ನಿಮ್ಗೆ ಹೈಡ್ರೋಜನ್ ಗ್ಯಾಸ್ ಇಲ್ಲಿ ಏನಿದೆ ಎವಾಲ್ವ್ ಆಗ್ತಾರಲ್ಲ. ಏನಕ್ಕೆ ಎವಾಲ್ವ್ ಆಗಲ್ಲ ಅಂತಂದ್ರೆ, ಸೊ ನೈಟ್ರಿಕ್ ಆಸಿಡ್ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ. ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದ್ರೆ ನಾನು ನಿಮ್ಗೆ ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಷನ್ ಚಾಪ್ಟರ್ ನಿಮಗೆ ಹೇಳಿದೀನಿ. ಸೊ ನಿಮ್ಗೆ ಆಕ್ಸಿಡೇಷನ್ ಬೇರೆ, ರಿಡಕ್ಷನ್ ಬೇರೆ, ಆಕ್ಸಿಡೈಸಿಂಗ್ ಏಜೆಂಟ್ ಬೇರೆ, ಮತ್ತೆ ನಿಮ್ಗೆ ರಿಡ್ಯೂಸಿಂಗ್ ಏಜೆಂಟ್ ಬೇರೆ. ಆಕ್ಸಿಡೇಷನ್ ಅಂದ್ರೆ ನಮಗೆ ಅಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಸಬ್ಸ್ಟೆನ್ಸ್ ವಿಚ್ ರೆಡ್ಯೂಸಸ್ ಇಟ್ ಸೆಲ್ಫ್ ಅಂಡ್ ಆಕ್ಸಿಡೈಸ್ ಅದರ್ಸ್. ಇದು ನಿಮ್ಮ ಆಕ್ಸಿಡೈಸಿಂಗ್ ಏಜೆಂಟ್ ಇರುತ್ತೆ, ಕನ್ಫ್ಯೂಸ್ ಆಗಬೇಡಿ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ರಿವೈಸ್ ಮಾಡ್ಕೊಂಡು ಬಂದ್ಬಿಟ್ಟು ಬನ್ನಿ. ನಾನು ನೋಟ್ಸ್ ಕೊಟ್ಟಿದ್ದೀನಿ, ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಷನ್ ಎಲ್ಲ ಚಾಪ್ಟರ್ ನೋಟ್ಸ್ ಕೊಟ್ಟಿದ್ದೀನಿ, ಅದ್ರಲ್ಲಿ ನಿಮಗೆ ಬರ್ತಿದ್ದೀನಿ. ಅದನ್ನ ನೋಟ್ಸ್ ನೋಡ್ಬಿಟ್ಟು ಒಂದ್ಸರಿ ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ನೋಡಿ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ಸೊ ಹೈಡ್ರೋಜನ್ ಗ್ಯಾಸ್ ನಮಗೆ ಎವಾಲ್ವ್ ಆಗ್ತಾ ಇಲ್ಲ ಇನ್ ಕೇಸ್ ಆಫ್ ನೈಟ್ರಿಕ್ ಆಸಿಡ್, ಬಿಕಾಸ್ ನೈಟ್ರಿಕ್ ಆಸಿಡ್ ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಥವಾ ಆಕ್ಸಿಡೈಸಿಂಗ್ ಏಜೆಂಟ್. It reduces to N2O, NO ಅಥವಾ NO2. ಸೊ ನೈಟ್ರಿಕ್ ಆಸಿಡ್ HNO3 ಏನಿದೆ ಅದೇ ರೆಡ್ಯೂಸ್ ಆಗ್ಬಿಡುತ್ತೆ. ಯಾವ ತರ NO ಆಗ್ಬೋದು, ಇಲ್ಲ NO2 ಆಗ್ಬೋದು, ಇಲ್ಲ N2O ಆಗ್ಬೋದು. ಇದು ರೆಡ್ಯೂಸ್ ಆಗ್ಬಿಟ್ಟು ವಾಟರ್ ನ ಆಕ್ಸಿಡೈಸ್ ಮಾಡ್ತಾ ಇರುತ್ತೆ. H2 ಆಕ್ಸಿಡೈಸ್ ಮಾಡುತ್ತೆ ವಾಟರ್ ಆಗಕ್ಕೆ. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಏನು, ವಿಚ್ ರೆಡ್ಯೂಸಸ್ ಇಟ್ಸೆಲ್ಫ್ ಅಂಡ್ ಆಕ್ಸಿಡೈಸ್ ಅದರ್ಸ್. HNO3 ಅದೇ ರೆಡ್ಯೂಸ್ ಆಗ್ತಾ ಇದೆ NO, NO2 ಮತ್ತೆ N2O ಗೆ, ಮತ್ತೆ H2 ಆಕ್ಸಿಡೈಸ್ ಮಾಡ್ತಾ ಇದೆ H2O ಗೆ. ಸೊ ಅದಕ್ಕೆ ಅದು ಜನರಲಿ ಮೆಟಲ್ಸ್ ಬಂದ್ಬಿಟ್ಟು ನೈಟ್ರಿಕ್ ಆಸಿಡ್ ರಿಯಾಕ್ಟ್ ಆಗಲ್ಲ, ಬಿಕಾಸ್ ಅದು ರಿಯಾಕ್ಟ್ ಆಗಲ್ಲ ಅಂಡ್ H2 ಗ್ಯಾಸ್ ಅದನ್ನ ಅದು ಎವಾಲ್ವ್ ಮಾಡಲ್ಲ. ಬಟ್ ನಾವೇನ್ ಗೊತ್ತು, ಮೆಗ್ನೀಷಿಯಂ ಅಂಡ್ ಮ್ಯಾಂಗನೀಸ್ ಬಂದ್ಬಿಟ್ಟು HNO ಜೊತೆ ರಿಯಾಕ್ಟ್ ಆಗ್ತಾ ಇರುತ್ತೆ.
ಸೊ ನಾನು ನಿಮಗೆ ರಿಯಾಕ್ಷನ್ ಕೊಟ್ಟಿದ್ದೀನಿ. ಈ ರಿಯಾಕ್ಷನ್ ಬಂದ್ಬಿಟ್ಟು ನಿಮಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ, ಬಟ್ ನಾನು ನಿಮ್ಗೆ ಕೊಟ್ಟಿದ್ದೀನಿ ಅಕಸ್ಮಾತ್ ಕೇಳಿದ್ರೆ ಎಕ್ಸಾಮಿನೇಷನ್ ಅಲ್ಲಿ ಅಂತ. ಸೊ ಮೆಗ್ನೀಷಿಯಂ ಮತ್ತೆ ಮ್ಯಾಂಗನೀಸ್. ಸೊ ಮೆಗ್ನೀಷಿಯಂ ಬಂದ್ಬಿಟ್ಟು H2 ಜೊತೆ ರಿಯಾಕ್ಟ್ ಆಗುತ್ತೆ, ರಿಯಾಕ್ಟ್ ಆಗ್ಬಿಟ್ಟು ನಿಮಗೆ ಮೆಗ್ನೀಷಿಯಂ ನೈಟ್ರೇಟ್ ಕೊಡುತ್ತೆ ಪ್ಲಸ್ H2 ಕೊಡುತ್ತೆ. ಸಿಮಿಲರ್ಲಿ ಮ್ಯಾಂಗನೀಸ್ ಕೂಡ ನಿಮಗೆ ಅದೇ ಕೊಡ್ತಾ ಇರುತ್ತೆ. ಇವಾಗ ನಾವು ಆಸಿಡ್ಸ್, ಬರೀ ಆಸಿಡ್ಸ್ ತಗೊಂಡ್ರೆ ಯಾವ ಮೆಟಲ್ ಜಾಸ್ತಿ ರಿಯಾಕ್ಟಿವ್ ಇದೆ ಆಸಿಡ್ಸ್ ಅಲ್ಲಿ ಅಂತ ನಾವು ನೋಡಿದ್ರೆ ಮೆಗ್ನೀಷಿಯಂ ನಮಗೆ ಜಾಸ್ತಿ ರಿಯಾಕ್ಟಿವ್ ಇರುತ್ತೆ. ಅಂದ್ರೆ ನಾವು ಮೆಗ್ನೀಷಿಯಂ ಮೆಟಲ್ ಹಾಕಿದಾಗ ಜಾಸ್ತಿ ಹೈಡ್ರೋಜನ್ ಬಬಲ್ಸ್ ನಮಗೆ ಬರ್ತಾ ಇರುತ್ತೆ. ಸೊ ಜಾಸ್ತಿ ನಮ್ಗೆ ಹೆಂಗಪ್ಪ ಗೊತ್ತಾಗುತ್ತೆ ಯಾವ್ದು ಜಾಸ್ತಿ ರಿಯಾಕ್ಟಿವ್ ಆಸಿಡ್ ಅಂದ್ರೆ ಹೈಡ್ರೋಜನ್ ಬಬಲ್ಸ್ ಜಾಸ್ತಿ ಬಂದ್ರೆ ಅದು ಜಾಸ್ತಿ ರಿಯಾಕ್ಟಿವ್, ಕಮ್ಮಿ ಬಂದ್ರೆ ಕಮ್ಮಿ ರಿಯಾಕ್ಟಿವ್. ಸೊ ಮೆಗ್ನೀಷಿಯಂ ಬಂದ್ಬಿಟ್ಟು ವಿಗರಸ್ಲಿ ಆಗ್ತಾ ಇರುತ್ತೆ ರಿಯಾಕ್ಟಿವ್. ಸಿಮಿಲರ್ಲಿ ನೆಕ್ಸ್ಟ್ ಮೆಗ್ನೀಷಿಯಂ ಗಿನ ಅಲ್ಯೂಮಿನಿಯಂ ಕಮ್ಮಿ, ಅಲ್ಯೂಮಿನಿಯಂ ಗಿನ ಜಿಂಕ್ ಕಮ್ಮಿ, ಜಿಂಕ್ ಗಿನ ಐರನ್ ಕಮ್ಮಿ. ಸೊ ಇದಿಷ್ಟು ಆಸಿಡ್ಸ್ ಅಲ್ಲಿ ನಮ್ಮ ಸ್ಟ್ರಾಂಗ್ ಆಗಿರುತ್ತೆ. ಅಂಡ್ ನಾವು ಕಾಪರ್ ಬಗ್ಗೆ ಮಾತಾಡಿದ್ರೆ ಕಾಪರ್ ಬಬಲ್ಸ್ ಎವಾಲ್ವ್ ಮಾಡಲ್ಲ. ಸೊ ಬಬಲ್ಸ್ ಸೊ ಹೈಡ್ರೋಜನ್ ಬಬಲ್ಸ್ ಎವಾಲ್ವ್ ಮಾಡಲಿಲ್ಲ ಅಂತಂದ್ರೆ ಅದು ಆಸಿಡ್ ಜೊತೆ ರಿಯಾಕ್ಟ್ ಆಗಲ್ಲ ಅಂತ. ಸೊ ಇದಿಷ್ಟು ನಾವು ಮೆಟಲ್ಸ್ ಆಸಿಡ್ ಜೊತೆ ಹೆಂಗ್ ರಿಯಾಕ್ಟ್ ಅಂತ ನೋಡಿದೀವಿ. ಸೊ ನೆಕ್ಸ್ಟ್ ಇವಾಗ ಏನು ರಿಯಾಕ್ಟಿವಿಟಿ ಸೀರೀಸ್ ಅಂತ ನೋಡ್ತಾ ಇರೋಣ. ಇವಾಗಲೇ ಟೈಮ್ ಆಗ್ಬಿಟ್ಟಿದೆ. ಸೊ ಅರ್ಧ ಗಂಟೆ ಆಗಿದೆ. ಸೊ ಅರ್ಧ ಗಂಟೆ ಇನ್ನ ಅಲ್ಲಿಂದ ಮಾಡಿದ್ರೆ ಸೊ ನಿಮಗೆ ವಿಡಿಯೋ ನೋಡೋಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ತುಂಬಾ ಬೋರ್ ಆಗ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಓದೇ ಶಿಕ್ಷಕ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ನಾನು ರಿಯಾಕ್ಟಿವಿಟಿ ಸೀರೀಸ್ ಜೊತೆಗೆ ಆ ಟಾಪಿಕ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಮತ್ತೆ ನಾನು 5 ಗಂಟೆಗೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.